ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಡು ಬರೋಣ. ಯೂರಾಲಜಿ ವಿಭಾಗದಲ್ಲಿ ಒಂದು ಪ್ರಮುಖವಾದಂತಹ ಪುರುಷರಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆ ಎಂದರೆ ಪ್ರಾಸ್ಟೇಟ್ ಗ್ರಂಥಿ ಸಮಸ್ಯೆಗಳು. ಪ್ರಾಸ್ಟೇಟ್ ಗ್ರಂಥಿಯ ಕಾರ್ಯಚಟುವಟಿಕೆ ಪುರುಷರಲ್ಲಿ ಪ್ರಮುಖವಾದದ್ದು. ಪುರುಷ ಲೈಂಗಿಕ ಕ್ರಿಯೆಯಲ್ಲಿ ಸಹಕಾರಿಯಾಗುವ ಈ ಗ್ರಂಥಿ ವೀರ್ಯೋತ್ಪತ್ತಿ ಹಾಗೂ ಸ್ಖಲನದ ನಂತರ ವೀರ್ಯವನ್ನ ಕರೆದೊಯ್ಯುವ ದ್ರವವನ್ನ ಉತ್ಪತ್ತಿ ಮಾಡುವಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆಗಿಂದಾಗೆ ಮೂತ್ರ ವಿಸರ್ಜನೆ ಮಾಡುವಂತಹದ್ದು, ಸಂಪೂರ್ಣ ಮೂತ್ರ ವಿಸರ್ಜನೆಯಲ್ಲಿನ ಅತೃಪ್ತಿ, ಪದೇ ಪದೇ ಕಾಣಿಸಿಕೊಳ್ಳುವ ಸೋಂಕು, ಸ್ಖಲನದ ನಂತರ ಕಾಣಿಸಿಕೊಳ್ಳುವ ನೋವು, ಮೂತ್ರದಲ್ಲಿ ರಕ್ತ, ಇನ್ನು ಹಲವು ಲಕ್ಷಣಗಳು ಈ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆಗಳನ್ನು ಸೂಚಿಸುತ್ತವೆ. ಔಷಧೋಪಚಾರಗಳಿಂದ ಅನೇಕರಿಗೆ ಗುಣ ತರಲು ಸಾಧ್ಯವಿದ್ದರೂ ಹಲವರಲ್ಲಿ ಅರಿವಿನ ಕೊರತೆಯಿಂದ ಹಾಗೂ ನಿರ್ದಿಷ್ಟ ಸಮಯದಲ್ಲಿ ಚಿಕಿತ್ಸೆಯನ್ನು ಪಡೆಯದ ಕಾರಣದಿಂದ ಸಮಸ್ಯೆ ಉಲ್ಬಣಗೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ ಅಗತ್ಯತೆ ಇರುತ್ತದೆ. ಇತ್ತೀಚಿನವರೆಗೂ ಪದ್ಧತಿಯಲ್ಲಿರುವ ಶಸ್ತ್ರಚಿಕಿತ್ಸಾ ವಿಧಾನಗಳಿಂದ ಪ್ರಾಸ್ಟೇಟ್ ಗ್ರಂಥಿಯನ್ನು ಅಲ್ಪ ಪ್ರಮಾಣದಲ್ಲಿ ಅಥವಾ ಸಂಪೂರ್ಣವಾಗಿಯೂ ತೆಗೆಯುವಂತಹ ಪರಿಸ್ಥಿತಿ ಇತ್ತು. ವಿಶ್ವದಾದ್ಯಂತ ವೈದ್ಯಕೀಯ ವಿಜ್ಞಾನ ಬೆಳೆದಂತೆ ಪ್ರಾಸ್ಟೇಟ್ ಗ್ರಂಥಿಯ ಶಸ್ತ್ರಚಿಕಿತ್ಸಾ ವಿಧಾನಗಳಲ್ಲೂ ಉತ್ತಮಗೊಂಡಿವೆ. ಭಾರತಕ್ಕೆ ಇಂತಹ ಅತ್ಯುತ್ತಮ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಪರಿಚಯಿಸುವಲ್ಲಿ ಆಸ್ಟರ್ CMI ಆಸ್ಪತ್ರೆ ಕೂಡ ಒಂದು. ಇನ್ನು ಆಸ್ಪತ್ರೆಯ ಬಗ್ಗೆ ಸಣ್ಣ ಮಾಹಿತಿ ನೀಡುವುದಾದರೆ, ಒಂದು ಸಣ್ಣ ಮೆಡಿಕಲ್ ಸೆಂಟರ್ ಆಗಿದ್ದ ಆಸ್ಟರ್ DM ಹೆಲ್ತ್ ಕೇರ್ 280 ಹೆಲ್ತ್ ಕೇರ್ ಸೆಂಟರ್ಗಳಾಗಿ 9 ದೇಶಗಳಲ್ಲಿ ಜೊತೆಗೆ ಮಧ್ಯಮ, ಪೂರ್ವ ಮತ್ತು ಭಾರತ ಕಡೆಗಳಲ್ಲಿ ಬೆಳೆಯಿತು. ಪ್ರಸ್ತುತ ಮೇನಾ ಪ್ರದೇಶದಲ್ಲಿ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಸಂಸ್ಥೆಯಾಗಿದೆ. ಆಸ್ಟರ್ DM ಹೆಲ್ತ್ ಕೇರ್ ಆರೋಗ್ಯ ಸೇವೆಗಳನ್ನು ಸಂಪೂರ್ಣವಾಗಿ ಒದಗಿಸುವಲ್ಲಿ ಯಶಸ್ವಿಯಾಗಿದೆ. ಅಲ್ಲದೆ ವಿಸ್ತಾರವಾದ ಆಸ್ಪತ್ರೆಗಳನ್ನು, ಕ್ಲಿನಿಕ್ಗಳು ಮತ್ತು ಔಷಧಾಲಯಗಳನ್ನು ಒಳಗೊಂಡಿದೆ. ಇನ್ನು ದುಬೈನ ಪ್ರಧಾನ ಕಚೇರಿ ಆಸ್ಟರ್ DM ನೆಟ್ವರ್ಕ್ ಈಗ 13,477 ನೌಕರರು, 1,003 ವೈದ್ಯರು ಜೊತೆಗೆ ಹಲವಾರು JCI ಮಾನ್ಯತೆ ಕ್ಲಿನಿಕ್ ಮತ್ತು ರೋಗ ಪತ್ತೆ ಕೇಂದ್ರಗಳನ್ನು ಒಳಗೊಂಡಿದೆ. ಈಗ ಬೆಂಗಳೂರಿನಲ್ಲಿ ಅತಿ ಸುಸಜ್ಜಿತ ಕೇಂದ್ರವಾಗಿ ಸ್ಥಾಪಿಸಲಾಗಿದೆ. ಪ್ರಸಿದ್ಧವಾದ ಆಸ್ಟರ್ CMI ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರ ಪೈಕಿ ಯುರಾಲಜಿಸ್ಟ್ ಆದ ಡಾಕ್ಟರ್ ರವೀಶ್ IR ಕೂಡ ಒಬ್ಬರು. ಡಾಕ್ಟರ್ ರವೀಶ್ IR MBBS, ಸಾಮಾನ್ಯ ಶಸ್ತ್ರಚಿಕಿತ್ಸೆಯಲ್ಲಿ MS ಮತ್ತು ಯುರಾಲಜಿಯಲ್ಲಿ MES ಮುಗಿಸಿದ್ದಾರೆ. ನಂತರ ಅಮೆರಿಕದ ಮಿನ್ನೆಸೋಟಾದಲ್ಲಿ ಮಕ್ಕಳ ಯುರಾಲಜಿ ಫೆಲೋಶಿಪ್ ಪಡೆದಿದ್ದಾರೆ. ಅಲ್ಲದೆ ಯುರಾಲಜಿಸ್ಟ್ ಆಗಿ 20 ವರ್ಷ ಅನುಭವ ಹೊಂದಿದ್ದಾರೆ. ಡಾಕ್ಟರ್ ರವೀಶ್ IR ಪೀಡಿಯಾಟ್ರಿಕ್ ಯುರಾಲಜಿ, ಲ್ಯಾಪೋಸ್ಕೋಪಿಕ್ ಸರ್ಜರಿಯಲ್ಲಿ ಪರಿಣಿತಿ ಹೊಂದಿದ್ದಾರೆ. ಜೊತೆಗೆ ಸಣ್ಣ ಪ್ರಮಾಣದ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆಗಳಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ವರೆಗೆ ರೋಗಿಗಳನ್ನು ಪತ್ತೆ ಹಚ್ಚುವುದು ಹೇಗೆ, ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುವುದು ಹೇಗೆ, ಪ್ರಾಸ್ಟೇಟ್ ಗ್ರಂಥಿ ಸಮಸ್ಯೆ ಬರದ ಹಾಗೆ ಅಥವಾ ಮರುಕಳಿಸದ ಹಾಗೆ ನೋಡಿಕೊಳ್ಳುವುದು ಹೇಗೆ ಎನ್ನುವ ವಿಷಯಗಳ ಬಗ್ಗೆ ಇಂದಿನ ಹಲೋ ಹೆಲ್ತ್ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವಾಗ ನಾವು ನೋಡಿದ ಹಾಗೆಯೇ ಇವಾಗ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಕೇಳ್ತಾನೆ ಇರ್ತೀವಿ. ಬಟ್ ಆದರೂ ಸಹ ಅದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀವೋ ಇಲ್ಲೋ ಅಂತ ಹೇಳುವಂಥದ್ದು ಒಂದು ದೊಡ್ಡದೊಂದು ಪ್ರಶ್ನೆ ಆಗಿರ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವಾಗ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳಿದ್ರೆ ಏನು, ಅದು ಕಾರ್ಯವೈಖರಿ ಏನು, ಅದರೊಳಗೆ ಬರುವಂಥ ತೊಂದರೆಗಳೇನು, ಆ ತೊಂದರೆಗಳಿಗೆ ಸೂಕ್ತವಾಗಿರುವಂಥ ಚಿಕಿತ್ಸೆ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಡಾಕ್ಟರ್, ಇವಾಗ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳುವಂಥದ್ದು ಯಾವ ಭಾಗದಲ್ಲಿ ಇರ್ತದೆ, ಅದರದ್ದು ಕಾರ್ಯ ಚಟುವಟಿಕೆ ಅಂತ ಹೇಳುವಂಥದ್ದು ಅದು ಏನು ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟ್ರೆ, ನೀವು ಹೇಳೋ ಪ್ರಕಾರ ಕರೆಕ್ಟು. ಪ್ರಾಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಏನದು, ಅದು ಏನು ಫಂಕ್ಷನ್ ಮಾಡ್ತದೆ, ಅದರಿಂದ ಏನು ಡಿಸೀಸ್ ಕಾಸ್ ಆಗ್ತದೆ, ಅದರಿಂದ ಏನು ಸಿಂಪ್ಟಮ್ಸ್ ಇದೆ ಅನ್ನೋದು ಕೆಲವರಿಗೆ ಗೊತ್ತಾಗಲ್ಲ. ಯೂಶಲಿ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಇಟ್ಸ್ ಎ ಮೇಲ್ ಸೆಕ್ಷುವಲ್ ಆರ್ಗನ್. ಆ ಗ್ಲ್ಯಾಂಡು ನಮ್ಮ ಯೂರಿನರಿ ಬ್ಲ್ಯಾಡರ್ ಅಂತೀವಲ್ಲ, ವೇರ್ ಅವರ್ ಯೂರಿನ್ ಸ್ಟೋರ್ಸ್, ಆ ಬ್ಲ್ಯಾಡರ್ ಕೆಳಗಿದೆ. ಆಮೇಲೆ ನಾವು ಸ್ಟೂಲ್ ಪಾಸ್ ಮಾಡ್ತೀವಲ್ಲ, ರೆಕ್ಟಮ್, ಅದರ ಮೇಲಿದೆ. ಇಟ್ ಇಸ್ ಸಿಚುಯೇಟೆಡ್ ಬಿಲೋ ದ ಬ್ಲ್ಯಾಡರ್, ಅಬೌವ್ ದ ರೆಕ್ಟಮ್.
ಇದರಲ್ಲಿ ಏನಾಗ್ತದೆ, ಯುರೆತ್ರ ಅಂತ ದ ಬ್ಲಾಡರಿಂದ ಕನೆಕ್ಷನ್ ಯೂರಿನ್ ಅವರ್ ಪೀನಿಸ್ ಆರ್ ದ ಯುರೆತ್ರ ಇನ್ ದ ಫೀಮೇಲ್ಸ್ಗೆ ಹೋಗ್ತದಲ್ಲ, ಈ ಯುರೆತ್ರ ಗೋಸ್ ಇನ್ಸೈಡ್ ದ ಪ್ರಾಸ್ಟೇಟ್ ಗ್ಲ್ಯಾಂಡ್, ಇಟ್ ಟ್ರಾನ್ಸ್ಫರ್ಸಸ್ ದ ಪ್ರಾಸ್ಟೇಟ್ ಗ್ಲ್ಯಾಂಡ್ ಕ್ಯಾರಿಂಗ್ ದ ಯೂರಿನ್ ಔಟ್. ಸೊ ಇಟ್ ಆ್ಯಕ್ಟ್ಸ್ ಆಸ್ ಎ ವ್ಯಾಲ್ವ್ ಇನ್ ಸಮ್ ಕೇಸಸ್. ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಮೇಲ್ ಸೆಕ್ಷುವಲ್ ಆರ್ಗನ್ ಓನ್ಲಿ, ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಫೀಮೇಲ್ಸ್. ಇದು ಹೆಂಗಸ್ರದ್ದು ಇದಿಲ್ಲ. ಇದು ನಮಗೆ ನಾವು ಸೆಮೆನ್ ಅಂತೀವಲ್ಲ, ಆ ಸೆಮೆನಲ್ಲಿರೋ ಫ್ಲೂಯಿಡ್ ಇದೆಯಲ್ಲ, ದಟ್ ಫ್ಲೂಯಿಡ್ ಇಸ್ ಪ್ರೊಡ್ಯೂಸ್ಡ್ ಬೈ ದಿ ಪ್ರಾಸ್ಟೇಟ್ ಗ್ಲ್ಯಾಂಡ್. ವಿತೌಟ್ ದಿಸ್ ಫ್ಲೂಯಿಡ್ ಅವರ್ ಸ್ಪರ್ಮ್ಸ್ ವಿಚ್ ಆರ್ ದೇರ್ ವಿಲ್ ನಾಟ್ ಹ್ಯಾವ್ ನ್ಯೂಟ್ರಿಯೆಂಟ್ಸ್ ಆರ್ ಎ ಫ್ಲೂಯಿಡ್ ಟು ಫ್ಲೋಟ್. ಸೊ ಈ ಗ್ಲ್ಯಾಂಡಿಂದ ನಮ್ಮ ಮೇಲ್ ಸೆಕ್ಷುವಲ್ ಫಂಕ್ಷನ್ ಇನ್ಕ್ರೀಸಸ್ ವೇರ್ ಅವರ್ ಸ್ಪರ್ಮ್ಸ್ ಆರ್ ಕ್ಯಾರಿಡ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಫರ್ಟಿಲಿಟಿ. ಇನ್ನೊಂದು ನಾವು ಪ್ರಾಸ್ಟೇಟ್ ಗ್ಲ್ಯಾಂಡ್ ಬಗ್ಗೆ ತಿಳ್ಕೋಬೇಕು. ಪ್ರಾಸ್ಟೇಟ್ ಬಂತು ನಮ್ಮ ಅಡಲ್ಟ್ಸ್ ಆಗಿ ಅನ್ನೋದಿಲ್ಲ, ಇದು ಹುಟ್ಟಿದಾಗಿಂದನೂ ಇದೆ. ಅದು ಯೂಶಲಿ 30 ಇಯರ್ಸ್ ಆದಮೇಲೆ ಸ್ಲೋವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಬೆಳವಣಿಗೆಯಿಂದ ಏನಾಗ್ತದೆ, ಗ್ಲ್ಯಾಂಡ್ ಒಂಚೂರು ದೊಡ್ಡದಾಗ್ತಿರ್ತದೆ. ದೊಡ್ಡದಾಗ್ತಿದ್ದಂಗೆ ಏನಾಗ್ತದೆ, ಅದು ನಮ್ಮ ಯುರೆತ್ರ ಅಂತ ಯೂರಿನ್ ಪ್ಯಾಸೇಜ್ ಕ್ಯಾರಿ ಮಾಡ್ತದಲ್ಲ ಬ್ಲ್ಯಾಡರಿಂದ ಯುರೆತ್ರಾಗೆ, ಅದು ಕಂಪ್ರೆಸ್ ಆಗ್ತದೆ. ಆ್ಯಸ್ ಇಟ್ ಗ್ರೋಸ್ ಇಟ್ ಕಂಪ್ರೆಸಸ್, ಅದನ್ನು ಪ್ರೆಸ್ ಮಾಡ್ತದೆ. ಪ್ರೆಸ್ ಮಾಡೋದ್ರಿಂದ ಏನಾಗ್ತದೆ, ಯೂರಿನ್ ಪ್ಯಾಸೇಜ್ ಡಿಕ್ರೀಸ್ ಆಗ್ತದೆ. ಪ್ಯಾಸೇಜ್ ಡಿಕ್ರೀಸ್ ಆದಂಗೆ ಫ್ಲೋ ಡಿಕ್ರೀಸ್ ಆಗ್ತದೆ. ನಮ್ಮ ಯೂರಿನ್ ಫ್ಲೋ ಡಿಕ್ರೀಸ್ ಆಗ್ತಿದ್ದಂಗೆ ಪ್ರೆಷರ್ ಜಾಸ್ತಿ ಆಗ್ತಿದೆ ಅಂದರೆ, ಆ ಕಂಪ್ರೆಷನ್ ಜಾಸ್ತಿ ಆಗ್ತಿದ್ರೆ ನಮ್ಮ ಯೂರಿನ್ ಕಂಪ್ಲೀಟಾಗಿ ನಾವು ಎಂಟಿ ಮಾಡೋಕ್ಕಾಗಲ್ಲ. ಎಂಟಿ ಮಾಡೋಕ್ಕಾಗದಿಲ್ದಾಗ ಏನಾಗ್ತದೆ, ಸ್ವಲ್ಪ ಯೂರಿನ್ ಒಳಗೆ ಉಳ್ಕೊಂತದೆ. ಆವಾಗಲೇ ನಾವು ಆ್ಯಕ್ಚುಲಿ ನಮ್ಮ ಸಿಮ್ಟಮ್ಸ್ ಗೊತ್ತಾಗೋದು ದಟ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದೆ, ಆಗಾಗ ಯೂರಿನ್ಗೆ ಹೋಗ್ತಿದೆ. ಯಾಕೆ ಅಂದರೆ ಅರ್ಧ ತುಂಬಿದ ಕೊಡ ಥರ, ಅರ್ಧ ಉಳ್ಕೊಂತಿದೆ, ಅರ್ಧ ತುಂಬಿದ ತಕ್ಷಣ ಯೂರಿನ್ ಪಾಸ್ ಮಾಡ್ತೀರ. ಅದಕ್ಕೆ ಆಗಾಗ ಯೂರಿನ್ ಪಾಸ್ ಮಾಡ್ತೀರಾ ಈ ಪ್ರಾಸ್ಟೇಟ್ ಎನ್ಲಾರ್ಜ್ ಆದಾಗ. ಸೊ ಒಂದು ನಾವು ತಿಳ್ಕೊಬೇಕು, ಪ್ರಾಸ್ಟೇಟ್ ಇಸ್ ಎ ಮೇಲ್ ಸೆಕ್ಷುವಲ್ ಆರ್ಗನ್. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಮೇಲ್ಸ್ ಆ್ಯಂಡ್ ಇಟ್ಸ್ complications or its enlargement is causing some complications in life in the later stages, causing decreased stream, increased frequency, bleeding, remaining urine causing urinary tract infection ಎಲ್ಲ ಆಗ್ತದೆ. ಇನ್ನೊಂದು, ಕೆಲವು ಕೇಸಲ್ಲಿ ಪ್ರಾಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾಗ್ತದೆ ಅಂದರೆ, ಕೆಲವು ಕೇಸಲ್ಲಿ ಪ್ರಾಸ್ಟೇಟ್ ಗ್ಲ್ಯಾಂಡು ಸಣ್ಣ ಆಗ್ತದೆ, ಶ್ರಿಂಕ್ ಆಗ್ತದೆ, ಫೈಬ್ರಸ್ ಆಗ್ತದೆ. ಈ ಫೈಬ್ರಸ್ ಆದಾಗಲೂ ಅಷ್ಟೇ ಆ ಪ್ಯಾಸೇಜು ಕಂಪ್ರೆಸ್ ಆಗ್ತದೆ. ಕಂಪ್ರೆಸ್ಸಿಂದ ಬರೋ ಸಿಮ್ಟಮ್ಸೇ ನಾವು ಪ್ರಾಸ್ಟೇಟಿಕ್ ಸಿಮ್ಟಮ್ಸ್ ಅಂತ ಹೇಳೋದು. ಬಟ್ ಇವಾಗ ಈ ಪ್ರೊಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳುವಂಥದ್ದು ನೀವು ಹೇಳಿದಾಗೇ ಇವಾಗ ಪುರುಷರಲ್ಲೇ ಇರ್ತದೆ ಅಂತ ಹೇಳುವಂಥದ್ದು, ಇದು ಹುಟ್ಟಿನಿಂದಲೇ ಇರುತ್ತೆ ಅಂತಲೂ ನೀವು ಹೇಳಿದ್ರಿ. ಇದು ಎಲ್ಲರಲ್ಲೂ ಇದ್ದೇ ಇರೋವಂಥ ಒಂದು ಇದಾ, ಅಥವಾ ಕೆಲವೊಂದು ಬಾರಿ ಇವಾಗ ಮಿಸ್ ಆಗುವಂಥ ಒಂದು ಚಾನ್ಸಸ್ ಇರ್ಬೋದಾ? ಒಂದು ಅಬ್ನಾರ್ಮ್ಯಾಲಿಟಿ ಅಂತ ಏನಾದರೂ ಇರ್ತದಾ? ಅದು ಇದೆಯೋ ಇಲ್ಲೋ ಅಂತ ಹೇಳಿ ತಿಳ್ಕೊಳ್ಳುವಂಥ ಅಗತ್ಯ ಏನಾದರೂ ಇರ್ತದಾ? ಸ್ಕ್ಯಾನ್ಗಳ ಮೂಲಕ ತಿಳ್ಕೊಳ್ಳೋದು ಇರ್ತದಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ತೀನಿ. 99.9% of the patients or all human beings are born with prostate if it is a male. ಮಿಸ್ಸಿಂಗ್ ಕೇಸಸಲ್ಲಿ ಅಂದರೆ ಎಲ್ಲೋ 0.01% ಆಫ್ ದ ಕೇಸಸ್ ಅದು ಅನಾಮಲೀಸ್ ಅಂತ ಇರ್ತದೆ, ಬೇಬಿ ಅನಾಮಲೀಸ್, ವೇರ್ ದ ಪೇಷಂಟ್ ಮೈಟ್ ಬಿ ಎ ಮೇಲ್ ಆರ್ ಎ ಫೀಮೇಲ್, ಆರ್ ಇನ್ ಸರ್ಕಮ್ಸ್ಟೆನ್ಸ್ ಆಫ್ ಸಮ್ ಅನಾಮಲೀಸ್ where the male sexual organs are missing. In those cases only you feel the prostate missing. Otherwise in all the persons you have the prostate gland. ಬಟ್ ಇವಾಗ ಸಾಮಾನ್ಯವಾಗಿ ನೀವು ಹೇಳಿದ ಹಾಗೆಯೇ ಇವಾಗ ಇರುವಂಥ ಒಂದು ತೊಂದರೆಗಳು, ಇವಾಗ ಅದ್ರ ಬಗ್ಗೆ ಪ್ರಾಸ್ಟೇಟ್ ಸ್ವಲ್ಪ ಎನ್ಲಾರ್ಜ್ ಆಗ್ತಾ ಇದೆ ಅಥವಾ ಅದರಿಂದ ಒಂದಷ್ಟು ತೊಂದರೆಗಳು ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ ಅಂತ ಹೇಳುವಂಥ ಒಂದು ಸಿಮ್ಟಮ್ಸ್ ಏನಿದೆ, ಈ ಸಿಮ್ಟಮ್ಸು ಬೇರೆ ರೀತಿಯಾದಂಥ ತೊಂದರೆಯಿಂದನೂ ಕಾಣಿಸ್ಕೊಳ್ಳೋಂಥ ಒಂದು ಚಾನ್ಸಸ್ ಇರಬಹುದಾ? ಇದನ್ನು ಹೇಗೆ ಐಡೆಂಟಿಫೈ ಮಾಡುವಂಥದ್ದು ಡಾಕ್ಟ್ರೆ? ನೀವು ಹೇಳೋ ಕ್ವಶನ್ ಕರೆಕ್ಟ್ ಆಗಿದೆ. ಏನು ಅಂದರೆ ಇದೇ ಥರ ಸಿಮ್ಟಮ್ಸ್ ಆರ್ ಸೀನ್ ಇನ್ ಲಾಟ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ. ಹೆಂಗೆ ಅಂತಂದರೆ, ನಾನು ಫಸ್ಟೇ ನಿಮಗೆ ತಿಳಿಸ್ದಂಗೆ ಇದು ಪ್ಯಾಸೇಜ್ ಕಂಪ್ರೆಷನ್ ಆಗೋದ್ರಿಂದ ಆಗ ಸಿಮ್ಟಮ್ಸ್ ನಿಮಗೆ ಕಾಣಬರೋದು. ಈಗ ನಾವು ಮೇಲ್ಸಿಗೆ ತಗೊಂಡಾಗ ವಿ ಹ್ಯಾವ್ ಎ ಮೇಲ್ ಆರ್ಗನ್ ವಿಚ್ ಇಸ್ ಕಾಲ್ಡ್ ದ ಪೀನಿಸ್ ಆ್ಯಂಡ್ ವಿ ಹ್ಯಾವ್ ಎ ಸ್ಕಿನ್ ಕವರಿಂಗ್ ಇಟ್ ಕಾಲ್ ದಿ ಫೈಮೋಸಿಸ್. ಫೈಮೋಸಿಸ್ ಇಸ್ ಸ್ಕಿನ್ ಕವರಿಂಗ್ ದಿ ಪೀನಿಸ್. That skin, when it compresses or it gets shrinked, closing the passage, it is called phimosis. That means ಆ ಟಿಪ್ ಹತ್ರ ಸ್ಕಿನ್ ಮುಚ್ಕೊಂಡ್ಬಿಡ್ತದೆ, ಯೂರಿನ್ ಸರಿಗೆ ಆಚೆ ಬರಲ್ಲ. ಆ ಟೈಮಲ್ಲೂ ಅಷ್ಟೇ ಫ್ಲೋ ಕಮ್ಮಿ ಇರ್ತದೆ, ಫ್ರೀಕ್ವೆನ್ಸಿ ಜಾಸ್ತಿ ಇರ್ತದೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತದೆ ಎಲ್ಲ. ಅದೇ ಥರ ಪೀನಿಸ್ ಟಿಪ್ಪಲ್ಲಿ ವಾಟ್ ವಿ ಕಾಲ್ಡ್ ಮಿಯಾಟಸ್, ಅದು ಓಪನಿಂಗ್ ಆಫ್ ದಿ ಪೀನಿಸ್. ಆ ಮಿಯಾಟಸ್ಸು ಸಣ್ಣದಾಗ್ತದೆ, ಸೇಮ್ ಸಿಮ್ಟಮ್ಸ್ ಆದೆ. ಯುರೆತ್ರ ಆಲ್ಸೋ, ಯುರೆತ್ರ ಇನ್ಫೆಕ್ಷನ್ ಆದರೆ, ಯುರೆತ್ರ ಸ್ಟಿಚರ್ ಆದರೆ, ಬೈ ನ್ಯಾರೋಯಿಂಗ್ ದೀಸ್ ಸಿಮ್ಟಮ್ಸ್ ಆರ್ ಸೀನ್. ಸೊ ಇದನ್ನು ನಾವು ಯೂಶಲಿ ಮೇನ್ಲಿ ವಾಟ್ ವಿ ಕಾಲ್ ಲೋವರ್ ಯೂರಿನರಿ ಟ್ರ್ಯಾಕ್ ಸಿಮ್ಟಮ್ಸ್, ಅಂದರೆ ಲೋವರ್ ಪೋರ್ಷನ್ ಆಫ್ ದ ಸಿಮ್ಟಮ್ಸ್ ಆರ್ ನಿಯರ್ಲಿ ಕಾಮನ್. ಸೊ ಓನ್ಲಿ ಥಿಂಗ್ ವಿ ಕ್ಯಾನ್ ಡೆಫಿನೆಟ್ಲಿ ಐಡೆಂಟಿಫೈ ದಿಸ್ ಇಸ್ ದಿಸ್, ದಟ್ ಇಸ್ ದಿಸ್, ಇಸ್ ಬೈ ಡೂಯಿಂಗ್ ಎ ಲಾಟ್ ಆಫ್ ಇನ್ವೆಸ್ಟಿಗೇಷನ್ಸ್ ಲೈಕ್ ಅಲ್ಟ್ರಾಸೌಂಡ್, ಯೂರಿಯೋಫ್ಲೋಮೆಟ್ರಿ,
ಡೂಯಿಂಗ್ ಎ PSA, ಯೂರಿನ್ ಅನಾಲಿಸಿಸ್, ಇವೆಲ್ಲ ಮಾಡಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಯಾವ್ದಕ್ಕೆ ಕಾರಣ ಅಂತ. ಅದೆಲ್ಲ ಮುಗಿದ ಮೇಲೂ ನಮಗೆ ಡೌಟ್ ಇದ್ದರೆ ನಾವು ಸಿಸ್ಟೋಸ್ಕೋಪಿ ಅಂತ ಮಾಡ್ತೀವಿ. ಒಂದು ಸ್ಕೋಪ್ ಹಾಕಿ ಒಳಗೆ ನೋಡ್ತೀವಿ, ಅದರಲ್ಲಿ ನಮಗೆ ತಿಳುವಳಿಕೆ ಬರ್ತದೆ ಯಾವುದರಿಂದ ಏನಾಗ್ತಿದೆ ಅಂತ. ಬಟ್ ಇವಾಗ ಈ ಸೈಜ್ ಅಂತ ಹೇಳುವಂಥದ್ದು ಅದು ಕಾಮನ್ ಆಗೇ ಇರುವಂಥದ್ದ, ಅದು ಇವಾಗ ಯಾವ ಹಂತದಿಂದ ಎಷ್ಟು ಮಟ್ಟಿಗೆ ಎನ್ಲಾರ್ಜ್ ಆಗ್ತಿದೆ ಅಂತ ಹೇಳುವಂಥದ್ದು, ಅದಕ್ಕೆ ಸ್ಟ್ಯಾಂಡರ್ಡ್ ಅಂತ ಹೇಳುವಂಥದ್ದು ಹೇಗೆ ಡಾಕ್ಟ್ರೆ? ನೀವು ಹೇಳೋ ಪ್ರಕಾರ ಸೈಜ್ ಎನ್ಲಾರ್ಜ್ ಆಗ್ತದೆ ಎಲ್ಲರಿಗೂ ಆಫ್ಟರ್ 30 years. ಎಷ್ಟು ದೊಡ್ಡದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಎಷ್ಟು ಕಂಪ್ರೆಷನ್ ಕೊಡ್ತಿದೆ ಅನ್ನೋದು ಇಂಪಾರ್ಟೆಂಟು. ಈ ಗ್ಲ್ಯಾಂಡ್ ನಾರ್ಮಲಿ 10 to 15 grams ಇರ್ತದೆ. ಸೊ ಆ 10 to 15 grams ಇರ್ಬೋದು, ಅದು ಫೈಬ್ರೋಟಿಕ್ ಆಗಿ ಕಂಟ್ರಾಕ್ಟ್ ಆಗಿಬಿಟ್ರೆ ದಟ್ ಆಲ್ಸೋ ಕಾಸಸ್ ಸಿಮ್ಟಮ್ಸ್. ಸೊ ಪ್ರಾಸ್ಟೇಟಿಕ್ ಸಿಮ್ಟಮ್ಸ್ ಅದು ಹಂಗಂದರೆ ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಸಿಮ್ಟಮ್ಸು, ಇಟ್ ಈಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಪ್ರಾಸ್ಟೇಟ್ ಎನ್ಲಾರ್ಜ್ಡ್, ಇಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಪ್ರಾಸ್ಟೇಟ್ ಕಂಪ್ರೆಷನ್ ಆರ್ ಫೈಬ್ರೋಟಿಕ್ ಪ್ರಾಸ್ಟೇಟ್. ಸೊ ನಾವು ಯೂಶಲಿ ನಾವು ಯಾವಾಗಲೂ ಏನಂದರೆ ಪ್ರಾಸ್ಟೇಟ್ ಎನ್ಲಾರ್ಜ್ ವಿ ಕಾಲ್ ಇಸ್ ಬಿನೈನ್ ಹೈಪೋಟ್ರೋಪಿ ಆಫ್ BPH ಅಂದ್ಬಿಡ್ತೀವಿ. ಸೊ ಸಿಮ್ಟಮ್ಸ್ BPH ಒಂದೇ ಇಲ್ಲ, ಮೋಸ್ಟ್ ಆಫ್ ದ ಗ್ಲ್ಯಾಂಡ್ಸ್ ಗ್ರೋ, ಬಟ್ ಗ್ಲ್ಯಾಂಡ್ ಶ್ರಿಂಕೇಜ್ ಆದ್ರೂ ಸಿಮ್ಟಮ್ಸ್ ಇರ್ತದೆ. ಸಮ್ಟೈಮ್ಸ್ ಪ್ರಾಸ್ಟೇಟಿಕ್ ಇನ್ಫೆಕ್ಷನ್ ಆದ್ರೂ ದ ಸಿಮ್ಟಮ್ಸ್ ಪರ್ಸಿಸ್ಟ್. ಸೊ ವಿ ಹ್ಯಾವ್ ಟು ರೂಲ್ ಔಟ್ ಫಾರ್ ವಾಟ್ ಇಟ್ ಇಸ್ ದೇರ್ ಆ್ಯಂಡ್ ದೆನ್ ಡೂ. ಸೊ ಇನ್ 80% ಆಫ್ ದ ಕೇಸ್ ದ ಸಿಮ್ಟಮ್ಸ್ ಆರ್ ಬಿಕಾಸ್ ಆಫ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್. ದೇರ್ ಇಸ್ ನಥಿಂಗ್ ಕಾಲ್ಡ್ ದಿಸ್ ಸೈಜ್ ಮೀನ್ಸ್ ವಿ ಹ್ಯಾವ್ ಟು ಆಪ್ರೇಟ್. ಯಾವ ಪೇಷಂಟ್ಗೆ ಕಂಪ್ರೆಷನ್ಸ್ ಜಾಸ್ತಿ ಇದೆಯೋ, ಯಾವ ಪೇಷಂಟ್ಸ್ಗೆ ಸಿಮ್ಟಮ್ಸ್ ಜಾಸ್ತಿ ಇದೆಯೋ, ವಿಚ್ ಇಸ್ ಅವಾಯ್ಡಿಂಗ್ ದೆಮ್ ಟು ಲೀಡ್ ಎ ನಾರ್ಮಲ್ ಲೈಫ್, or their life is becoming irritable, their sleep pattern is disturbed, ಇಂಥ ಪೇಷಂಟ್ಸ್ಗೆ we try to first think about what the severity of the symptoms, then treat the patient. ಬಟ್ ಇದಕ್ಕೆ ಇವಾಗ ಆನ್ಸೆಟ್ ಅಂತ ಹೇಳುವಂಥದ್ದು ನೀವು ಹೇಳಿದ್ರೆ ಒಂದು 30-35 ವರ್ಷದಲ್ಲಿ ಆಗುತ್ತೆ ಅಂತ ಹೇಳುವಂಥದ್ದು, ಬಟ್ ಇವಾಗ ಆ್ಯಕ್ಚುಲ್ ಆಗಿ ತೊಂದರೆ ಕೊಡಬೇಕು ಅಂತ ಹೇಳೋಂಗಿದ್ರೆ ಅದು ಸರಿಸುಮಾರು ಎಷ್ಟು ವರ್ಷಗಳ ತನಕ ತಗೋಬೇಕಾಗ್ಬೋದು ಡಾಕ್ಟ್ರೆ? ಈಗ ನಾವು 30 years ಇಂದ ನಾನು ಹೇಳಿದ್ದು ಗ್ಲ್ಯಾಂಡ್ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಯೂಶಲಿ ಎಲ್ಲ ಸಿಮ್ಟಮ್ಸ್ ಸ್ಟಾರ್ಟ್ ಆಗೋದು ಯೂಶಲಿ ಆಫ್ಟರ್ 45-50 years ಓನ್ಲಿ. ಸೊ ಎಲ್ಲ ಪೇಷಂಟ್ಸ್ಗೆ ಸಿಮ್ಟಮ್ಸ್ ಇದ್ದರೆ ನಾವು ಏನಾರು ಟ್ರೀಟ್ ಮಾಡಬೇಕಾ ಅನ್ನೋದಿಲ್ಲ. There are some patients with minor symptoms which are not causing any harm to their life habits or something. ಅಂಥವ್ರಿಗೆ ಜಸ್ಟ್ ಫಾಲೋ ಅಪ್ ಸ್ಕ್ರೀನಿಂಗ್ ಮಾಡ್ತೀವಿ, ರೆಗ್ಯುಲರ್ ಫಾಲೋ ಅಪ್ ಮಾಡ್ತೀನಿ. ಆ್ಯಂಡ್ ಪ್ರೈಮಲಿ ಇಫ್ ದಿ ಸಿಮ್ಟಮ್ಸ್ ಆರ್ ಪರ್ಸಿಸ್ಟ್, ಆಲ್ವೇಸ್ ವಿ ಟ್ರೈ ಎ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಸ್ಟ್, ಆ್ಯಂಡ್ ದ ಲಾಸ್ಟ್ ಇಫ್ ನಥಿಂಗ್ ಇಸ್ ಪಾಸಿಬಲ್ ದೆನ್ ದಿ ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಕಮ್ಸ್. ಬಟ್ ಆದ್ರೂ ಸಹ ಇವಾಗ ಒಂದು ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ, ಇವಾಗ ಡಾಕ್ಟ್ರಲ್ಲಿಗೆ ಯಾವ ಹಂತದಲ್ಲಿ ತೋರಿಸ್ಕೋಬೇಕಾಗತ್ತೆ, ಅದನ್ನು ಇವಾಗ ಇರೋವಂಥ ಒಂದು ಡಿಸ್ಕಂಫರ್ಟ್ ಅಂತ ಹೇಳುವಂಥದ್ದನ್ನ ಅದನ್ನು ಹಾಗೇ ಇಟ್ಕೊಳ್ಳೋವಂಥದ್ದು, ಅಥವಾ ಸಿವಿಯರ್ ಆಗಿರುವಂಥ ಒಂದು ಕಂಡೀಷನ್ಸ್ ಅಂತ ಏನಾದರೂ ಬರುವಂಥ ಒಂದು ಚಾನ್ಸಸ್ ಇರ್ತದ, ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗ್ತದ, ಇದನ್ನು ಹೇಗೆ ಸೂಕ್ತವಾಗಿ ಅಡ್ವೈಸ್ ಮಾಡ್ತಾರೆ ಡಾಕ್ಟ್ರೆ? ನಾವು ಹೇಳೋದು ಹೆಂಗೆ ಅಂತಂದರೆ, ವೆನ್ ದ ಸಿಮ್ಟಮ್ಸ್ ಸ್ಟಾರ್ಟ್ ಆ ಟೈಮಲ್ಲೇ ಡಾಕ್ಟ್ರಿಗೆ ನೋಡ್ಸೋದು ವಾಸಿ. ಬಿಕಾಸ್ ಇನ್ ದ ಸಿಮ್ಟಮ್ಸ್ ಸಿವಿಯರ್ ಆಯಿತು ಅಂದ್ಕೊಂಡ್ರೆ that means it is there from a longer time. Longer time ittu andre it actually creates problems and damage to the certain organs because of that. So the earlier you show, the better the follow up and better the cure. ಆಮೇಲೆ ಇನ್ನೊಂದು ನಾವು ಪ್ರಾಸ್ಟೇಟಲ್ಲಿ ತಿಳ್ಕೊಬೇಕು ಅಂದರೆ, ಪ್ರಾಸ್ಟೇಟಿಂದ ಪ್ರಾಸ್ಟೇಟ್ ಕ್ಯಾನ್ಸರು ಬರ್ಬೋದು. ದ ಸಿಮ್ಟಮ್ಸ್ ಆರ್ ಸಿಮಿಲರ್ ಟು ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್. ಸೊ ನಾವು ಎಷ್ಟು ಅರ್ಲಿಯರ್ ಆಗಿ ಹಿಡಿತೀವಿ ಈ ಥರ ಕೇಸಸ್ಸು, ದ ಅರ್ಲಿಯರ್ ವಿ ಕ್ಯಾನ್ ಗಿವ್ 100% ಕ್ಯೂರ್. ಸೊ ಆ್ಯಸ್ ಸೂನ್ ಆಸ್ ದ ಸಿಮ್ಟಮ್ಸ್ ಸ್ಟಾರ್ಟ್ಸ್ ಲೈಕ್ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು, ಯೂರಿನರಿ ಸ್ಟ್ರೀಮ್ ಸಣ್ಣ ಆಯಿತು, ರೆಕರೆಂಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇತ್ತು, ಇಲ್ಲ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಇತ್ತು, ಆರ್ ದ ಪೇಷಂಟ್ ಹ್ಯಾಸ್ ಟು ಸ್ಟ್ರೈನ್ ಟು ಪಾಸ್ ಯೂರಿನ್, ಇವೆಲ್ಲ ಬಂತು ಅಂದರೆ ಇಮಿಡಿಯೇಟಾಗಿ ನಾವು ಯೂರಾಲಜಿಸ್ಟ್ಗೆ ನೋಡಿಸೋದು ಒಳ್ಳೆಯದು. ಬಿಕಾಸ್ ದೇ ವಿಲ್ ಬಿ ಬೆಟರ್ ಟು ಗೈಡ್ ಯು ಟು ಡೂ ವಾಟ್ ಬಿಫೋರ್ ಇಟ್ ಹಸ್ ಕಾಸ್ ಸಮ್ ಡ್ಯಾಮೇಜ್ ವಿಚ್ ಇಸ್ ಇನ್ಎವಿಟಬಲ್ ಆ್ಯಂಡ್ ಇನ್ರಿಕವರಬಲ್. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ಮಾತಾಡೋಣ ಡಾಕ್ಟ್ರೆ. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರ್, ಇವಾಗ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ಈ ಪ್ರೋಸ್ಟೇಟಲ್ಲಿ ಇವಾಗ ತೊಂದರೆ ಆಗಿದೆ ಅಥವಾ ಎನ್ಲಾರ್ಜ್ಮೆಂಟ್ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಕೆಲವೊಂದು ಬಾರಿ ಕೇಳ್ತೀವಿ. ಬಟ್ ಅದಕ್ಕೂ ಇವಾಗ ಇನ್ಫ್ಲಮೇಷನ್ ಅಂತ ಹೇಳುವಂಥದ್ದನ್ನು ಕೆಲವೊಂದು ಬಾರಿ ಕೇಳ್ತೀವಿ. ಸೊ ಇವಾಗ ಇದು ಆ್ಯಕ್ಚುಲಾಗಿ ಇನ್ಫ್ಲಮೇಷನ್ ಇದೆಯೋ ಅಥವಾ ಎನ್ಲಾರ್ಜ್ಮೆಂಟ್ ಇದೆಯೋ, ಇದನ್ನು ಹೇಗೆ ಸೂಕ್ತವಾಗಿ ನೀವು ಅರ್ಥ ಮಾಡ್ಕೋಬೋದು ಡಾಕ್ಟರ್, ಅಥವಾ ನಿಮ್ಗೆ ಹೇಗೆ ತಿಳುವಳಿಕೆ ಸಿಗ್ತದೆ? ಒಂದು, ನಾವು ಪ್ರಾಸ್ಟೇಟ್ ಎನ್ಲಾರ್ಜ್ಡು, ಪ್ರಾಸ್ಟೇಟ್ ಇನ್ಫ್ಲೇಮ್ ಇದ್ದಾಗ ದ ಸಿಮ್ಟಮ್ಸ್ ಆ್ಯಂಡ್ ಸೈನ್ಸ್ ಆರ್ ನಿಯರ್ಲಿ ದ ಸೇಮ್. ನಾವೇನು ಕ್ಲೆವರಾಗಿ ಕ್ಲಿನಿಕಲ್ ಸೈನ್ಸ್ ಪಿಕಪ್ ಮಾಡಬೇಕು ಅಂದರೆ, ನಾವು ಪೇಷಂಟ್ಗೆ ಬರ್ನಿಂಗ್ ಯೂರಿನ್ ಎಷ್ಟಿದೆ, ವೆನ್ ಎವರ್ ಹಿ ಹ್ಯಾಸ್ ಎ ಸೆಕ್ಷುಯಲ್ ಇಂಟರ್ಕೋರ್ಸ್ ಆರ್ ಸಮಥಿಂಗ್, ಸೆಮೆನ್ ಲೀಕ್ ಆಗಬೇಕಾದ್ರೆ ಪೇನ್ ಜಾಸ್ತಿ ಆಗ್ತಿದೆಯಾ, ಸೆಮೆನ್ ಇಲ್ಲ ಆಗ್ತಾ ಬರ್ನಿಂಗ್ ಇದೆಯಾ,
is his semen foul smelling, and this is the pain persisting after he ejaculates. ಆಮೇಲೆ ನಮ್ಮ ಪೆರಿಯೇನಲ್ ರೀಜನ್ ಅಂತೀವಿ, ಪೀನಿಸಿಂದ ಕೆಳಗೆ ಸ್ಕ್ರಾಟಮಿಂದ ಕೆಳಗೆ ರೀಜನಲ್ಲಿ ಪೇನ್ ಜಾಸ್ತಿ ಇರ್ತದೆ ಪ್ರಾಸ್ಟಾಟಿಕ್ ಇನ್ಫ್ಲಮೇಷನ್ ಇದ್ದಾಗ. ಈ ಪ್ರಾಸ್ಟಾಟಿಕ್ ಇನ್ಫ್ಲಮೇಷನ್ ಇರೋದು ಮಿಡ್ಲ್ ಏಜ್ ಗ್ರೂಪ್ ಆಫ್ ಪೀಪಲ್ ಮೋರ್ಗೆ, ದಟ್ ಈಸ್ ಬಿಟ್ವೀನ್ 40 to 55-60 ಇಯರ್ಸ್. ಇದನ್ನೆಲ್ಲ ನಾವು ಪೇಷಂಟ್ಗೆ ನಾವು ಅನಲೈಸ್ ಮಾಡಿದಾಗ ವಿ ಟ್ರೈ ಟು ಅನಲೈಸ್ ಈ ಪೇಷಂಟ್ಸ್ ಡಯಾಬಿಟಿಕ್ ಇದ್ದಾರಾ, ದ ಡಯಾಬಿಟಿಕ್ ಪೇಷಂಟ್ಸ್ ಆರ್ ಮೋರ್ ಚಾನ್ಸಸ್ ಆಫ್ ಇನ್ಫ್ಲಮೇಷನ್, ಆರ್ ಪೇಷಂಟ್ಸ್ ಹೂ ಹ್ಯಾವ್ ಎ ಲಾಂಗ್ ಸ್ಟ್ಯಾಂಡಿಂಗ್ not having sexual intercourse or ejaculated the semen. ಈ ಥರ ಹಿಸ್ಟ್ರಿಗಳು ನಾವು ನೋಡಿ ವಿ ಟ್ರೈ ಟು ಕನ್ಕ್ಲೂಷನ್. ಬೈ ಇನ್ವೆಸ್ಟಿಗೇಷನ್ ನಾವೇನು ಮಾಡ್ತೀವಿ ಅಂದರೆ ಯೂರಿನ್ ಟೆಸ್ಟು, ಸೆಮೆನ್ ಟೆಸ್ಟು ಮಾಡ್ತೀವಿ. ಯೂರಿನ್ ಟೆಸ್ಟಲ್ಲಿ ಹೌ ಮಚ್ ಪಸ್ಸಲ್ಸ್ ನೋಡ್ತೀವಿ, ಸೆಮೆನಲ್ಲಿ ಪಸ್ಸಲ್ಸ್ ನೋಡ್ತೀವಿ. ಇದರಲ್ಲಿ ನಮಗೆ ಗೊತ್ತಾಗಿ ಬರ್ತದೆ ದಟ್ ಇನ್ಫೆಕ್ಷನ್ ಇಸ್ ಇನ್ ದ ಯೂರಿನ್ ಆರ್ ಇನ್ ದ ಸೆಮೆನ್. ಅದು ಪ್ರಾಸ್ಟಾಟಿಕ್ ಫ್ಲೂಯಿಡ್, ಇಂಡೈರೆಕ್ಟ್ಲಿ ಗಿವಿಂಗ್ ಅಸ್ ದ ಪ್ರಾಸ್ಟಾಟಿಕ್ ಫ್ಲೂಯಿಡ್. ಇನ್ನೊಂದು ನಾವು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ನಾವು ಪ್ರಾಸ್ಟೇಟ್ ಎಕ್ಸಾಮಿನೇಷನ್ ರೆಕ್ಟಲ್ ರೂಟಿಂದ ಆವಾಗ ನಾವು ಎಕ್ಸಾಮಿನೇಷನ್ ಮಾಡಿದಾಗ ನಾವು ಫಿಂಗರ್ ಟಚ್ ಆಗ ಪ್ರಾಸ್ಟೇಟ್ ಮುಡಿದಾಗ ಪೇನ್ ಇರ್ತದೆ, ದ ಪೇಷಂಟ್ ಜಂಪ್ಸ್ ಇನ್, ಅದು ಇಂಡೈರೆಕ್ಟ್ ಇಂಡಿಕೇಷನ್ ನಮಗೆ ಪ್ರಾಸ್ಟೇಟೈಟಿಸ್ ಅಂತ. ಇನ್ನೊಂದು ನಾವು ಪರ್ ರೆಕ್ಟಲ್ ಮಾಡಿದಾಗಲೇ ಅಷ್ಟೇ, ವೆನ್ ವಿ ಟಚ್ ದ ಪ್ರಾಸ್ಟೇಟ್ ವಿ ಸಿ ದ ಸರ್ಫೇಸ್ ಇಸ್ ಸ್ಮೂತ್, ಟೆಂಡರ ಇಲ್ಲ ಬಾಗಿ ಅಂತ ಸಾಫ್ಟ್ ಸಾರ್ಟ್ ಆಫ್ ಇದೆ, ದೆನ್ ದ ಚಾನ್ಸಸ್ ಆಫ್ ಪ್ರಾಸ್ಟೇಟೈಟಿಸ್ ಇಸ್ ಮೋರ್. ಇಫ್ ದ ಗ್ಲ್ಯಾಂಡ್ ಇಸ್ ಹಾರ್ಡ್, then we always think about cancer. ಆಮೇಲೆ ಇನ್ವೆಸ್ಟಿಗೇಷನಲ್ಲಿ ವಿ ಸಿ ದ PSA ರೈಸಿಂಗ್, ದ PSA will be higher if you can prostatic enlargement ಕಂಪೇರ್ ಮಾಡಿದೆ, ಪ್ರಾಸ್ಟೇಟಿಕ್ ಕಂಪೇರ್ ಮಾಡಿದೆ, ದ PSA is high. ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಬ್ಲಡ್ ಟೆಸ್ಟಲ್ಲಿ ಇಟ್ ಇಸ್ ಸೆಕ್ರೀಟೆಡ್ ಬೈ ದ ಪ್ರಾಸ್ಟೇಟ್. ಈ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರ್ತದೆ ವೆನ್ ಯು ಕಂಪೇರ್ ಟು ದ ನಾರ್ಮಲ್ ಪ್ರಾಸ್ಟೇಟ್ ವಿತ್ ಪ್ರಾಸ್ಟೇಟೈಟಿಸ್. ಬಟ್ ಈ PSA ವ್ಯಾಲ್ಯೂ ಜಾಸ್ತಿ ಇದ್ದಾಗ ನಾವು ಇನ್ನೊಂದು ಸಸ್ಪೆಕ್ಟ್ ಮಾಡಬೇಕು, ಈಸ್ ಇಟ್ ಕ್ಯಾನ್ಸರ್ ಅಂತ, ಬಿಕಾಸ್ ದೇರ್ ಆರ್ ವ್ಯಾಲ್ಯೂಸ್ ವಿಚ್ ಶೋ ಹೈಯರ್ ಅಂದರೆ ನಾವು ಕ್ಯಾನ್ಸರ್ ಅಂತಲೂ ಯೋಚನೆ ಮಾಡ್ತೀವಿ. ಅದಕ್ಕೆ ದೀಸ್ ಪೇಷಂಟ್ಸ್ ವಿ ಆಲ್ವೇಸ್ ಥಿಂಕ್ ಅಬೌಟ್ ಸಿಮ್ಟಮ್ಸು, ಇನ್ವೆಸ್ಟಿಗೇಷನ್ ಆ್ಯಂಡ್ ನಾವು ಎಕ್ಸಾಮಿನ್ ಮಾಡೋದ್ರಿಂದ ವಿ ಕಮ್ ಟು ಅ ಕರೆಕ್ಟ್ ಡಯಾಗ್ನೋಸಿಸ್. ಇಫ್ ಇಟ್ ಈಸ್ ಡಿಫಿಕಲ್ಟ್ ಟು ಡಯಾಗ್ನೋಸ್, ವಿ ಹ್ಯಾವ್ ಎ ಸ್ಟಿಲ್ ಡೌಟ್, ವಿ ಡೂ ಎ ಪ್ರಾಸ್ಟೆಟಿಕ್ ಬಯೋಪ್ಸಿ ಅಂತ. ವೆನ್ ವಿ ಡೂ ಎ ಪ್ರಾಸ್ಟೆಟಿಕ್ ಬಯೋಪ್ಸಿ, ವಿ ಕಮ್ ಟು ನೋ ಇಫ್ ಇಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆ್ಯಂಡ್ ಎ ಕ್ಯಾನ್ಸರ್. ಸೊ ಇದನ್ನು ನಾವು ಮಾಡ್ಬೋದು. Usually symptoms, signs with investigation, 95% of the time we can diagnose it as inflammation or this. Inflammation ittu andre ನಾವು we have to treat these patients with long term antibiotics. ಬರೀ ಆ್ಯಂಟಿಬಯೋಟಿಕ್ಸ್ ಇಂದ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿದೆ ಅನ್ನೋದು ಸುಳ್ಳು. ಯಾಕಂದರೆ ಎನಿ ಆ್ಯಂಟಿಬಯೋಟಿಕ್ ಪ್ರಾಸ್ಟೇಟಲ್ಲಿ ಎಂಟ್ರಿಂಗ್ ಇನ್ ಟು ದ ಪ್ರಾಸ್ಟೇಟ್ is very low, less than 10 to 15 to 20% it only penetrates the prostate. Indirectly saying ನಾವು ಎಷ್ಟು ಕೊಟ್ಟರು only a small percentage enters. ಸೊ ಅದಕ್ಕೆ ಈ ಇನ್ಫ್ಲಮೇಷನ್ ಅಂದರೆ ಏನು, ಅಲ್ಲಿ ಇನ್ಫೆಕ್ಷನ್ ಆಗಿದೆ, ಇಟ್ ಇಸ್ ಕಂಟೈನ್ಡ್ ಇನ್ ಎ ಗ್ಲ್ಯಾಂಡ್. ಫಸ್ಟ್ ಆ ಫ್ಲೂಯಿಡ್ ಆಚೆ ಬರಬೇಕು. ಸೊ ನಾವು ಫಸ್ಟ್ ತಿಳ್ಕೊಬೇಕು, ವಿ ಹ್ಯಾವ್ ಟು ಇಜಾಕ್ಯುಲೇಟ್ ಆರ್ ರಿಲೀಸ್ ದ ಸೆಮೆನ್ ಔಟ್ ವಿತ್ ಆ್ಯಂಟಿಬಯೋಟಿಕ್ಸ್, ಓನ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಇಂಡೈರೆಕ್ಟ್ಲಿ ಸೇಯಿಂಗ್ ಆ ಕಲೆಕ್ಟೆಡ್ ಪಸ್ಸೆಲ್ಲ ಆಚೆ ಬಿಸಾಕಬೇಕು, ಆ್ಯಂಟಿಬಯೋಟಿಕ್ಸ್ ರಿಮೈನಿಂಗ್ ಆ್ಯಕ್ಟ್ ಆಗ್ತದೆ, ದ ಕ್ಯೂರ್ ಇಸ್ ಬೆಟರ್. ಬಿಕಾಸ್ ಆಫ್ ದ ಲೆಸ್ ಪೆನಿಟ್ರೇಷನ್ ಏನಾಗ್ತದೆ ಅಂದರೆ ನಾವು ಲಾಂಗ್ ಟರ್ಮ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಇಂಥ ಪೇಷಂಟ್ಸ್ಗೆ. And we have to tell the patient that it might recur back, don't feel bad. And we have to very specifically say, prostatitis is not curable, it can be reduced by 90 to 95%, so that the patient doesn't go doctor shopping. Because we don't explain to them, ಯಾಕೆ ನಾನು ಡಾಕ್ಟರ್ ಹತ್ರ ಹೋದೆ ಕ್ಯೂರ್ ಆಗಲಿಲ್ಲ, ಭಾಳ ದಿವಸ ಆಯಿತು ಅಂತ ಡಾಕ್ಟರ್ ಶಾಪಿಂಗ್ ಹೋಗ್ತಾರೆ. ಆ ಭಾಳ ಸಲ ಹೋದಾಗ ಏನಾಗ್ತದೆ, ಅವ್ರಿಗೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗಲ್ಲ, ಪಾಪ ಪೇಷಂಟ್ ಸಫರ್ ಆಗ್ತದೆ. ಸೊ ವಿ ಹ್ಯಾವ್ ಟು ಟೆಲ್ ದ ಪೇಷಂಟ್ ಸ್ಪೆಸಿಫಿಕ್ಲಿ ಏನು, ಯಾಕೆ, ಯಾತಕ್ಕೆ. ಸೊ ಅವರು ಅವಾಗ ತಿಳ್ಕೊಂಡು ದೇ ವಿಲ್ ಹ್ಯಾವ್ ದ ರೈಟ್ ಟ್ರೀಟ್ಮೆಂಟ್ ವಿತ್ ದಟ್. ಓಕೆ, ಬಟ್ ಇವಾಗ ಪ್ರಾಸ್ಟೇಟೈಟಿಸ್ ಅಂತ ಹೇಳೋವಂಥದ್ದು ಅದನ್ನು ನೀವು ಸ್ಪೆಸಿಫಿಕ್ ಆಗಿ ಅಂತ ಹೇಳಿ ಅದನ್ನು ಹುಡುಕುವಂಥದ್ದು ಇರ್ತದಾ, ಅಥವಾ ಇವಾಗ ನೀವು ಹೇಳಿದಂಥ ಅನೇಕ ರೀತಿಯಾದಂಥ ಇವಾಗ ಕಂಡೀಷನ್ಸು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡುವಂಥದ್ದು ಇರ್ತದಾ, ಅಥವಾ ಇಂಥವರಲ್ಲಿ ಇವಾಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳುವಂಥದ್ದು ಏನಾದರೂ ಅಂದಾಜು ಇರ್ತದಾ? ಅದೇ ಸರ್, ಲಾಂಗ್ ಟರ್ಮ್ ಆಬ್ಸೆನ್ಸಿ ಆಫ್ ಸೆಕ್ಸ್, ಆರ್ ಫೆಲೋ ಹೂ ಇಸ್ ಡೈವರ್ಸ್ಡ್ ಆರ್ ಹಿಸ್ ವೈಫ್ ಇಸ್ ನಾಟ್ ದೇರ್, ಪೇಷಂಟ್ ವಿತ್ ಡಯಾಬಿಟೀಸ್, these are the patients the chance of prostatitis is there. ಆಮೇಲೆ ಇನ್ನೊಂದು ನಾವು prostatitis we are seen in the middle age group more, not that it is present in the elderly age group. Prostatic enlargement is present in the elderly age group, less in this. ಸೊ ಅದರಲ್ಲೇ ನಾವು ಏಜ್ ಗ್ರೂಪಿಂದ ವಾಟ್ ಇಸ್ ದೇರ್ ಮರೈಟಲ್ ಸ್ಟೇಟಸ್ಸು ಇವೆಲ್ಲ ನೋಡಿ ಆ್ಯಂಡ್ their diabetic status, we can conclusion saying the patient has prostatitis or prostatic enlargement.
So by clinical signs, in most of the cases with minimum investigation, we can differentiate prostatitis with prostatic enlargement. ಓಕೆ, ಬಟ್ ಇವಾಗ ಅನೇಕ ಸಂದರ್ಭಗಳಲ್ಲಿ ಇವಾಗ ಪುರುಷರಲ್ಲೂ ಸಹ ಇವಾಗ ನೀವು ಹೇಳಿದಂಥ ಅನೇಕ ರೀತಿಯಾದಂಥ ಸಮಸ್ಯೆಗಳು ಇರ್ತದೆ ಅಂತ ಹೇಳಿದ್ರೆ, ಇವಾಗ ನಿಮಗೆ ಜಾಕ್ಯುಲೇಷನ್ ಆಗುತ್ತೆ ಅಥವಾ ನೋವು ಇರ್ತದೆ, ಇಂಥ ಒಂದು ತೊಂದರೆಗಳು ಇಟ್ಕೊಂಡಿದ್ದಾಗಲೂ ಅದನ್ನು ಇವಾಗ ಪ್ರಾಸ್ಟಟೈಟಿಸ್ ಅಥವಾ ಪ್ರಾಸ್ಟೇಟ್ಗೆ ಸಂಬಂಧಪಟ್ಟಂಥ ತೊಂದರೆ ಇದೆ ಅಂತ ಹೇಳಿ ಅದನ್ನು ಗುಮಾನಿ ಮಾಡಬೇಕಾಗ್ತದೋ, ಅಥವಾ ಇವಾಗ ಬೇರೆ ರೀತಿಯಾದಂಥ ತೊಂದರೆ ಇದೆ ಅಂತ ಹೇಳಿ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೋ, ಅದನ್ನು ಇನ್ವೆಸ್ಟಿಗೇಷನ್ ಅಂತ ಹೇಳಿ ಮಾಡಿಸ್ಕೋಬೇಕಾಗುತ್ತೋ, ಅಥವಾ ಯಾರಲ್ಲಿ ಕನ್ಸಲ್ಟ್ ಮಾಡಬೇಕಾಗುತ್ತೆ? ಇದೇ ಒಂದು ದೊಡ್ಡದೊಂದು ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನು ಹೇಗೆ ಅಡ್ವೈಸ್ ಮಾಡ್ತಾರೆ ಡಾಕ್ಟರ್? ಎನಿ ಪೇಷಂಟ್ ವಿತ್ ವಾಟ್ ವಿ ಕಾಲ್ ಲೋವರ್ ಯುರಿನರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಫಸ್ಟು ಡಾಕ್ಟರ್ ಹತ್ರ ಬರೋದು. ದೆನ್ ವಿ ಟೇಕ್ ಎ ಕಾಲ್, ವಾಟ್ ಈಸ್ ದ ಸಿಂಪ್ಟಮ್ ಪ್ರೆಸೆಂಟ್ ಅಕಾರ್ಡಿಂಗ್ ಟು ದ ಏಜ್ ಆಫ್ ದ ಪೇಷಂಟ್, ಹಿಸ್ ಮಾರ್ಬಿಡಿಟಿ ಕಂಡೀಷನ್ಸ್, ಹಿಸ್ ಮ್ಯಾರೈಟಲ್ ಸ್ಟೇಟಸ್, ಹಿಸ್ ಅದರ್ ಇನ್ಫೆಕ್ಟಿವ್ ಡಿಸೀಸಸ್ ಏನೇನಿದೆ ಅನ್ನೋದು ಮೇಲೆ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ. ಬಟ್ ಏನೇ ಇರಲಿ, ಲೋವರ್ ಯುರಿನರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಅನ್ನೋದು ಸಿಂಪ್ಟಮ್ಸ್ ಪರ್ಸಿಸ್ಟ್ ಆದರೆ ಪೇಷಂಟು, ಇಟ್ ಇಸ್ ಬೆಟರ್ ಹಿ ಮೀಟ್ಸ್ ಎ ಡಾಕ್ಟರ್. ಇನ್ನೊಂದು, ನಾವು ಪ್ರಾಸ್ಟೇಟೈಟಿಸ್ ಅಂತೀವಲ್ಲ, ಪ್ರಾಸ್ಟೇಟೈಟಿಸಿಂದ ಏನಾಗ್ತದೆ? ಇನ್ಫೆಕ್ಷನ್ ಆಗ್ತದೆ. ಇನ್ಫೆಕ್ಷನ್ ಆಗೋದ್ರಿಂದ ಇನ್ಫ್ಲಮೇಷನ್, ಡಿಸ್ಟ್ರಕ್ಷನಿಂದ ಕೊನೆಗೆ ಎನಿ ವೂಂಡ್ ಹೀಲ್ಸ್ ಬೈ ಕಂಟ್ರಾಕ್ಚರ್. ಅದು ಕೊನೆ ಕಂಟ್ರಾಕ್ಚರಲ್ಲಿ ಹೀಲ್ ಮಾಡಿದ್ರೆ ಇಟ್ ಅಗೇನ್ ಕಾಸಸ್ ಕಂಪ್ರೆಷನ್ ಆಫ್ ದಿ ಯುರೆಥ್ರಾ, ಲೀಡಿಂಗ್ ಟು prostatitis type of symptoms. So it is always better to meet the doctor when you know these symptoms are present. ಬಟ್ ಇವಾಗ ಕೆಲವೊಂದು ಬಾರಿ ಇವಾಗ ನೀವು ಹೇಳಿದ ಹಾಗೆ ಇವಾಗ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸಲ್ಲೂ ಮತ್ತು ಇವಾಗ ಪ್ರಾಸ್ಟೈಟಿಸ್ ಅಂತ ಹೇಳುವಂಥದ್ರೊಳಗೂ ಅದು ಓವರ್ಲ್ಯಾಪ್ ಆಗುವಂಥ ಒಂದು ಚಾನ್ಸಸ್ ಇರಬಹುದು. ಸೊ ಅಂಥ ಸಮಯದಲ್ಲೂ ಇವಾಗ ಅದನ್ನು ನಿಮ್ಮ ಟೆಸ್ಟ್ಗಳ ಮೂಲಕನೇ ಅದನ್ನು ಖಾತ್ರಿಪಡಿಸ್ಕೋಬೇಕಾಗ್ತದ, ಅಥವಾ ಒಂದು ಅಂದಾಜು ಅಂತ ಹೇಳಿ ಇಟ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿ ಪಡ್ಕೋಬೇಕಾಗ್ತದ? ಇದನ್ನು ಹೇಗೆ ಮ್ಯಾನೇಜ್ ಮಾಡುವಂಥದ್ದು ಡಾಕ್ಟ್ರೆ? ಸರ್, ಅಂದಾಜಲ್ಲಿ ಟ್ರೀಟ್ಮೆಂಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ವಿತ್ ಸಮ್ ಅಮೌಂಟ್ ಆಫ್ ಮಾಡರ್ನ್ ಸ್ಪೆಷಲೈಸೇಷನ್ ಇನ್ ದಿಸ್, ಯು ಕ್ಯಾನ್ ಐಡೆಂಟಿಫೈ ವಾಟ್ ಇಟ್ ಇಸ್. ಅಂದಾಜು ಮಾಡೋದ್ರಿಂದ ಏನಾಗ್ತದೆ? ಕ್ಯೂರು ಆಗಲ್ಲ ಪೇಷಂಟ್ಗೆ, ದ ಟೈಮ್ ಲಾಸ್ಟ್ ಇಸ್ ವೆರಿ ಹೈ, ಇಂಡೈರೆಕ್ಟ್ಲಿ ಕಾಸಿಂಗ್ ಸಮ್ ಡ್ಯಾಮೇಜ್. ಸೊ ಇಂಥ ಸಿಂಪ್ಟಮ್ಸ್ ಇದೆ, ಬೆಟರ್ ಟು ಇನ್ವೆಸ್ಟಿಗೇಟ್ ವಾಟ್ ಇಟ್ ಇಸ್ ಆ್ಯಂಡ್ ಟ್ರೀಟ್ ಇಟ್ ಪ್ರಾಪರ್ಲಿ. ಸೊ ಈಗ ಏನಾಗ್ತದೆ ಅಂತ, ಯುರಿನರಿ ಟ್ರ್ಯಾಕ್ ಸಿಂಪ್ಟಮ್ಸ್ ಅಷ್ಟೇ ಇತ್ತು, ನಾವು ಬರೀ ಯುರಿನರಿ ಟ್ರ್ಯಾಕ್ ಟ್ರೀಟ್ ಮಾಡಿ ಪ್ರಾಸ್ಟೇಟೈಟಿಸ್ ಅಂದರೆ ಪ್ರಾಸ್ಟೇಟೈಟಿಸ್ ಕ್ಯೂರ್ ಆಗಲ್ಲ. ಸಮ್ಟೈಮ್ಸ್ ಪ್ರಾಸ್ಟೇಟೈಟಿಸ್ ಹಂಗೆ ಬಿಟ್ಬಿಟ್ಟು ಪ್ರಾಸ್ಟೆಟಿಕ್ ಆ್ಯಪ್ಸಸ್ ಆಗ್ಬಿಡುತ್ತೆ. ಪ್ರಾಸ್ಟೆಟಿಕ್ ಆ್ಯಪ್ಸಸ್ ಆಯಿತು ಅಂದರೆ ನಾವು ಸರ್ಜರಿನೇ ಮಾಡಬೇಕು. Unnecessary what can be treated by medically, we are pushing the patient to surgically. So it is always better to investigate him. There is ಕೆಲವು ಟೈಮ್ ನಾವು ಹೇಳ್ತೀವಿ, ಒಂಚೂರು ಇನ್ವೆಸ್ಟಿಗೇಷನ್ ಜಾಸ್ತಿ ಮಾಡಿ, ಏನು ಮಿಸ್ ಮಾಡಬೇಡಿ. ಆ್ಯಂಡ್ ದಿಸ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ ಲಾಡ್ ಆಫ್ ಪೀಪಲ್. ಬಟ್ ನೀವು ಒಂದು ಸಿನಾರಿಯೋಲ್ಲಿ ನೋಡಿದ್ರೆ, ಮಿಸ್ ಆಗಿ ನಾಳೆ ಕಾಂಪ್ಲಿಕೇಶನ್ ಆಗೋಣಕ್ಕಿಂತ ಒಂದೆರಡು ಇನ್ವೆಸ್ಟಿಗೇಷನ್ ಎಕ್ಸ್ಟ್ರಾ ಮಾಡಿ ಪೇಷಂಟ್ಗೆ ಕ್ಯೂರ್ ಕೊಟ್ಟರೆ ಇಟ್ ಇಸ್ ಸ್ಟಿಲ್ ಬೆಟರ್. ಒಂದು ನಾವು ಏನು ಮಾಡಬೇಕು ಅಂದರೆ, ನಮ್ಮ ಪೇಷಂಟ್ಗೆ ಅರ್ಥ ಆಗಂಗೆ ಮಾತಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ, ಐ ಥಿಂಕ್ ಅವರ್ ಪೇಷಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಓನ್ಲಿ ದಟ್ ಹೌ ಮಚ್ ಟೈಮ್ ವಿ ಸ್ಪೆಂಡ್ ವಿತ್ ದ ಪೇಷಂಟ್ ಆ್ಯಂಡ್ ಎಕ್ಸ್ಪ್ಲೈನ್ ಟು ದೆಮ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ನಿಮ್ಮಲ್ಲಿಗೆ ಬರುವಂಥ ಪೇಷಂಟ್ಸ್ಗಳು ಅಂತ ಹೇಳಬೇಕಿದ್ದಾಗ, ಅದು ಇವಾಗ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳುವಂಥ ಒಂದು ಹಂತದಲ್ಲಿ ಬರುವಂಥವ್ರು ಬರ್ತಾರಾ, ಅಥವಾ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಇವಾಗ ಸರ್ಜರಿ ಬೇಕೇ ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಬರ್ತಾರಾ? ಇದು ಯಾವ ರೀತಿಯಲ್ಲಿ ನೀವು ಹೆಚ್ಚಾಗಿ ನೋಡ್ತೀರಾ ಡಾಕ್ಟ್ರೆ? ಸರ್, ಈಗ ಇಫ್ ಯು ಸಿ 10 years ಬಿಫೋರ್ ವಾಟ್ ವಾಸ್ ದೇರ್ ಟು ಟುಡೇ ವಾಟ್ ಇಸ್ ದೇರ್, ಪೇಷಂಟ್ಸ್ ಆರ್ ಕಮಿಂಗ್ ಅರ್ಲಿಯರ್ ನೌ. ಬಿಫೋರ್ ಎಲ್ಲ ಆಗಿ ಬೆಳೆದು ಮಾಡಿ ಏನು ಆಲ್ಟರ್ನೇಟಿವ್ ಇಲ್ಲ, ಸರ್ಜರಿಗೆ ಬಂದಂಗೆ ಬರೋರು. ಈಗಿಲ್ಲ. ದ ಹೆಲ್ತ್ ಹ್ಯಾಸ್ ಸ್ಪ್ರೆಡ್ ಇನ್ ಸಚ್ ಎ ಗುಡ್ ವೇ, ದೇ ನೋ ವೆನ್ ಟು ಮೀಟ್ ವಿಚ್ ಡಾಕ್ಟರ್. ನಾವೇನು ಹೇಳ್ಕೊಳೋದು ಬೇಡ. ಜನ ಎಷ್ಟು ಕ್ಲೆವರ್ ಇದ್ದಾರೆ ಅಂದರೆ, ಇದು ಪ್ರಾಸ್ಟೇಟ್ ಸಿಂಪ್ಟಮ್ಸ್ ಇದೆ, ಯೂರಿನರಿ ಟ್ರ್ಯಾಕ್ ಸಿಂಪ್ಟಮ್ಸ್ ಅಂದರೆ ನಾನು ಯೂರಾಲಜಿಸ್ಟ್ ಹೋಗ್ತೀನಿ ಅಂತ ಡೈರೆಕ್ಟಾಗಿ ಹೋಗ್ತಾರೆ. ಲಂಗ್ ಇದೆ ಅಂದರೆ ನಾನು ಪಲ್ಮನಾಲಜಿಸ್ಟ್ ಹೋಗ್ತೀನಿ ಅಂತಾರೆ. ನೌ ದಿ ಅವೇರ್ನೆಸ್ ಆಫ್ ಹೆಲ್ತ್ ಇರೋದ್ರಿಂದ ಐ ಥಿಂಕ್ ಇಟ್ ಈಸ್ ಎ ಶಿಫ್ಟ್ ಫ್ರಮ್ severity of disease to milder disease slowly. It is not completely improved. By health education like this, I think it will shift like the advanced countries where they come earlier. The earlier they come, the cure is better and the better results. So the more we diagnosed early, the patient has a very good quality of life. ಡಾಕ್ಟ್ರ್, ಇವಾಗ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ಯಾವ ಹಂತದಲ್ಲಿ ಇದ್ದಾಗ ಎಷ್ಟು ಮಟ್ಟಿಗೆ ಇವಾಗ ಟ್ರೀಟ್ಮೆಂಟ್ ಕೊಟ್ಟು ಇವಾಗ ಸರ್ಜರಿ ಅಂತ ಹೇಳುವಂಥದ್ದನ್ನು ಅವಾಯ್ಡ್ ಮಾಡಬಹುದು, ಅಥವಾ ಸರ್ಜರಿ ಅಂತ ಹೇಳುವಂಥದ್ದಕ್ಕೆ ಇವಾಗ ಖಡಾಖಂಡಿತವಾಗಲಿ ಇಂಥದ್ದೇ ಒಂದು ಲೆವೆಲಲ್ಲಿ ಮಾತ್ರ ಇವಾಗ ಸರ್ಜರಿ ಅಂತ ಹೇಳುವಂಥದ್ದನ್ನು ಡಿಸೈಡ್ ಮಾಡ್ತೀರಾ? ಇದನ್ನು ಹೇಗೆ ಸೂಕ್ತವಾಗಿ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಯಾವ್ದಾನ ಪೇಷಂಟ್ಸು ಈಗ ವಿತ್ ಸಿಂಪ್ಟಮ್ಸ್ ಆಫ್ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆರ್ ಸಿಂಪ್ಟಮ್ಸ್ ಆಫ್ ಲೋವರ್ ಯುರಿನರಿ ಟ್ರ್ಯಾಕ್ ಬಂದಾಗ, ಯೂಶಲಿ ನಾವು ಆಲ್ವೇಸ್ ವಿ ಟ್ರೈ ಟು ಗಿವ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್. ಅನ್ಲೆಸ್ ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಿವಿಯರ್ ಡ್ಯಾಮೇಜ್ ಇದೆ, ಬ್ಲ್ಯಾಡರ್ ಡ್ಯಾಮೇಜ್ ಇದೆ, ಯೂರಿನ್ ವಾಪಸ್ ಕಿಡ್ನಿಗೆ ರಿಫ್ಲಕ್ಸ್ ಆಗ್ತಿದೆ, ಸ್ಟೋನ್ ಫಾರ್ಮೇಷನ್ ಆಗ್ಬಿಟ್ಟಿದೆ, ಅದರಿಂದ ಬ್ಲ್ಯಾಡರ್ ಬ್ಲಾಕ್ ಆಗಿದೆ,
ಇಲ್ಲ ಕಂಪ್ಲೀಟ್ ಬ್ಲಾಕ್ ಆಫ್ ದಿ ಯುರೆತ್ರ ಆಗಿದೆ ಅಂಥ ಕೇಸಲ್ಲಿ ಮಾತ್ರ ನಾವು ಸರ್ಜರಿ ಅಂತೀವಿ. ಬರೀ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಸಿಮ್ಟಮ್ಸ್ ಇದ್ದಿದ್ದಾಗ ಯೂಶಲಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಾವು ಯಾವಾಗಲೂ ಮಾಡೋದೇನು ಅಂತಂದರೆ ಮೆಡಿಕಲ್ ಲೈನ್. ಬಿಫೋರ್ ಮೆಡಿಕಲ್ ಲೈನು ಇಫ್ ದ ಪೇಷಂಟ್ ಕಮ್ಸ್ ಅರ್ಲಿ ವಿತ್ ಮೈಲ್ಡ್ ಸಿಮ್ಟಮ್ಸ್ ನಥಿಂಗ್, ಅಂಥ ಪೇಷಂಟ್ಸ್ ವಿ ಡೋಂಟ್ ಟ್ರೀಟ್ ದೆಮ್, ವಿ ಫಾಲೋ ದೆಮ್. ವಿ ಕಾಲ್ಡ್ ಇಟ್ ಆಫೀಸ್ ಟ್ರೀಟ್ಮೆಂಟ್ ಆರ್ ವಿ ಫಾಲೋ ದೆಮ್. Next stage is medical line of treatment where we start putting drugs like some sphincter relaxers, alpha blockers, ಆಮೇಲೆ ನೆಕ್ಸ್ಟ್ 5-alpha reductase ಅವ್ರು ಹಾಕ್ತೀವಿ. ಇವೆಲ್ಲ ಡ್ರಗ್ಸ್ ಹಾಕೋದ್ರಿಂದ ಏನಾಗ್ತದೆ, ಪ್ಯಾಸೇಜ್ ಇನ್ಕ್ರೀಸ್ ಆಗ್ತದೆ, ಯೂರಿನ್ ಫ್ಲೋ ಚೆನ್ನಾಗಿ ಆಗ್ತದೆ, ಪ್ರಾಸ್ಟೇಟ್ ಒಂದು ಸ್ವಲ್ಪ ಕಂಟ್ರಾಕ್ಟ್ ಆಗ್ತದೆ, ಸೊ ದ ಪ್ಯಾಸೇಜ್ ಇಸ್ ಇನ್ಕ್ರೀಸ್ಡ್. ಈ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಫೇಲ್ ಆಗ್ತಿದೆ ಅಂತ ಗೊತ್ತಾದಾಗೆ, ಫೇಲ್ ಅಂದರೆ ಏನು, ಆ ಸಿಮ್ಟಮ್ಸ್ ಕಮ್ಮಿ ಆಗಲ್ಲ. ಆದರೆ ಆ ಸಿಮ್ಟಮ್ಸ್ ಕಮ್ಮಿ ಆಗ್ತಿಲ್ಲ, ಪೇಷಂಟ್ ವರ್ಸನ್ ಆಗ್ತಿದೆ, ಯೂರಿನ್ ಸರಿಗೆ ಪಾಸ್ ಮಾಡೋಕ್ಕಾಗ್ತಿಲ್ಲ, ಸ್ಟ್ರೇನ್ ಮಾಡಬೇಕು, ಬ್ಲೀಡಿಂಗ್ ಆಗ್ತಾಯಿದೆ, ರಾತ್ರಿ ಹೊತ್ತು ಒಂದು 5-6 ಸಲ ಎದಳ್ತಾ ಇದ್ದಾರೆ, ದೇರ್ ಕ್ವಾಲಿಟಿ ಆಫ್ ಲೈಫ್ ಇಸ್ ಡಿಕ್ರೀಸ್ಡ್. ಇಲ್ಲ ಅಂತೆ ಸ್ಟೋನ್ ಫಾರ್ಮೇಷನ್ ಆಗಿದೆ ಬ್ಲ್ಯಾಡ್ರಲ್ಲಿ, ಇಲ್ಲ ಕಿಡ್ನಿಯಲ್ಲಿ, ಆರ್ ಯೂರಿನ್ ಇಸ್ ರಿಫ್ಲೆಕ್ಸಿಂಗ್ ಬ್ಯಾಕ್ ಟು ದ ಕಿಡ್ನೀಸ್. ಆ ಬಿ ಪಿ ಎಚ್ಚಿಂದ ನಮ್ಮ ಯೂರಿಯಾ ಕ್ರಿಯೇಟಿನ್ ಕಿಡ್ನಿ ಫಂಕ್ಷನ್ಸ್ ಆರ್ ಡಿಕ್ರೀಸ್. ಇಂಥ ಕೇಸಸ್ಗೆ ನಾವು ಯಾವತ್ತು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿ ಸರ್ಜಿಕಲ್ ಲೈನ್ಗೆ ಹೋಗ್ತೀವಿ. Unless medical line of treatment fails, surgery is not suggested in prostate patients. ಓಕೆ, ಬಟ್ ಇವಾಗ ಸರ್ಜರಿ ಅಂತ ಹೇಳೋವಂಥದ್ದನ್ನು ಯಾವ ರೀತಿಯಲ್ಲಿ ಮಾಡ್ತೀರಾ ಡಾಕ್ಟರ್ ಅಂತ ಹೇಳಿದ್ರೆ, ಇರೋವಂಥದ್ದನ್ನು ಅದನ್ನು ಕಂಪ್ಲೀಟಾಗಿ ರಿಮೂವಲ್ ಅಂತ ಹೇಳೋವಂಥದ್ದ ಅಥವಾ ಬೇರೆ ಇನ್ನೇನಾದರೂ ಇರ್ತದೆ ಡಾಕ್ಟ್ರೆ? ನಾವು ಪ್ರಾಸ್ಟೇಟ್ ರಿಮೂವಲ್ ಅನ್ನೋದು ಮಾಡೋದು ಓನ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ. ನಾವು ಯೂಶಲಿ ಪ್ರಾಸ್ಟೇಟ್ ಎನ್ಲಾರ್ಜ್ ವಿಚ್ ಇಸ್ ಕಾಲ್ಡ್ ಬಿನೈನ್ ಪ್ರಾಸ್ಟೇಟಿಕ್ ಹೈಪೋಟ್ರೋಪಿ ಅನ್ನೋ ಪೇಷಂಟ್ಸ್ಗೆ 99% of the cases will be done by endoscopy. Endoscopy ಅಂದರೆ ಏನು, ಥ್ರೂ ಎ ಸ್ಕೋಪ್ ವಿ ಸಿ ಇನ್ಸೈಡ್ ಥ್ರೂ ದ ಯುರೆಥ್ರಾ, ಥ್ರೂ ದ ನಾರ್ಮಲ್ ಪ್ಯಾಸೇಜ್, ಯುರಿನರಿ ಒಳಗೋಗಿ ನೋಡ್ತೀವಿ ಯಾವ ಪ್ರಾಸ್ಟೇಟು ಒಳಗೆ ಬೆಳೆದಿದೆ ಯುರೆಥ್ರಾ ಒಳಗೆ, ವಿಚ್ ಇಸ್ ಕಾಸಿಂಗ್ ಅಬ್ಸ್ಟ್ರಕ್ಷನ್, ಅದನ್ನು ಮಾತ್ರ ಯೂಶಲಿ ರಿಮೂವ್ ಮಾಡ್ತೀವಿ. ಆ ರಿಮೂವ್ ಮಾಡೋದ್ರಿಂದ ಏನಾಗ್ತದೆ, ದ ಪ್ಯಾಸೇಜ್ ಇಸ್ ಓಪನ್, ದ ಪೇಷಂಟ್ ಕ್ಯಾನ್ ಪಾಸ್ ಯೂರಿನ್ ಆ್ಯಂಡ್ ದ ಕಂಪ್ಲೀಟ್ ಪ್ರಾಸ್ಟೇಟ್ ಇಸ್ ನಾಟ್ ರಿಮೂವ್ಡ್. ಆ ಥರ ಮಾಡೋದ್ರಿಂದ ಏನಾಗ್ತದೆ, ಅವ್ರ ಸಿಮ್ಟಮ್ಸ್ ಎಲ್ಲ ಕಮ್ಮಿ ಆಗ್ತದೆ. ಬಟ್ ದ ಚಾನ್ಸ್ ಆಫ್ ರೀಗ್ರೋತ್ ಅಂದರೆ ಪ್ರಾಸ್ಟೇಟ್ ತಿರ್ಗಾ ಬೆಳೆಯೋ ಚಾನ್ಸ್ ಇದೆ. ಯೂಶಲಿ ಅಬೌಟ್ 10-20% ಆಫ್ ದ ಪೇಷಂಟ್ಸ್ ಇನ್ 10 years ರೀಗ್ರೋ ಬ್ಯಾಕ್ ಪ್ರಾಸ್ಟೇಟ್. ಸೊ ಇದೊಂದು ನಾವು ತಿಳ್ಕೊಬೇಕು ಎಂಡೋಸ್ಕೋಪಿ ಮಾಡಿದಾಗ. ಈಗ ಹೊಸ ಟೆಕ್ನಿಕ್ ಅನ್ನೋದು ಹೋಲ್ ಆ್ಯಪ್ ಲೇಸರ್ ಅಂತ ಬರೋದು, ಈ ನ್ಯೂಕ್ಲಿಯೇಷನ್ ಪ್ರಾಸ್ಟೇಟ್ ಅನ್ನೋದು ಒಂದು ಹೊಸ ಟೆಕ್ನಿಕ್ ಬಂದಿದೆ. ಈ ಟೆಕ್ನಿಕಲ್ಲಿ ಏನು ಮಾಡ್ತೀವಿ, ಎಂಡೋಸ್ಕೋಪಿಕಲ್ಲೇ ಹೋಲ್ ಪ್ರಾಸ್ಟೇಟ್ ತೆಗಿತಾ ಇದ್ದೀವಿ. This is the one now the recent most advanced technique. ಈ ಟೆಕ್ನಿಕ್ ವೆರಿ ಫ್ಯೂ ಇನ್ಸ್ಟಿಟ್ಯೂಷನ್ಸ್ ಆರ್ ಡೂಯಿಂಗ್ ಇಟ್. ನಮ್ಮ ಹಾಸ್ಪಿಟಲ್ ಆಸ್ಟ್ರಲ್ಲೂ ಇದನ್ನು ಮಾಡ್ತಾ ಇದ್ದೀವಿ. ಈ ಟೆಕ್ನಿಕಲ್ಲಿ ಏನಾಗ್ತದೆ, ಹೋಲ್ ಪ್ರಾಸ್ಟೇಟ್ ಇಸ್ ರಿಮೂವ್ಡ್ ಬಿಲೋ ದ ಕ್ಯಾಪ್ಸ್ಯೂಲ್. ಅಂದರೆ ಏನು, ತಿರ್ಗಾ ಬೆಳವಣಿಗೆ ಇಲ್ಲ ಪ್ರಾಸ್ಟೇಟಲ್ಲಿ, ನಾವು ಕಂಪ್ಲೀಟ್ ಪ್ರಾಸ್ಟೇಟ್ ರಿಮೂವ್ ಮಾಡಿದ್ದೀವಿ. ವಾಟ್ ವಿ ವೇರ್ ಡೂಯಿಂಗ್ ಬಿಫೋರ್ ಇನ್ ಓಪನ್ ಟೆಕ್ನಿಕ್ ಇಸ್ ರೆಪ್ಲಿಕೇಟೆಡ್ ನೌ ವಿತ್ ಹೋಮಿಯಂ ಲೇಸರ್. ಈ ಟೆಕ್ನಿಕಿಂದ ನಮಗೆ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತ ನಾವು ತಿಳ್ಕೊಬೇಕಂದ್ರೆ, ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಆರ್ ಲೀಕ್ ಸ್ವಲ್ಪ ಜಾಸ್ತಿ ಇದೆ ನಾರ್ಮಲ್ TURP ಟೆಕ್ನಿಕ್ಕಿಂತ. ಬಟ್ ಇನ್ ದ ಲಾಂಗರ್ ರನ್ ಇಟ್ ಇಸ್ ಪ್ರೂನ್ ಟು ಬಿ ಬೆಟರ್. ಆ್ಯಂಡ್ ಬಿಕಾಸ್ ಆಫ್ ರಿಮೂವಿಂಗ್ ಎವ್ರಿಥಿಂಗ್ ದ ಪೇಷಂಟ್ ಡಸಂಟ್ ಕಮ್ ಬ್ಯಾಕ್ ಟು ಯು. ಸೊ ದ ರಿಸಲ್ಟ್ ಇಸ್ ಗುಡ್, ಬಟ್ ಇಟ್ ಇಸ್ ಅ ಡಿಫಿಕಲ್ಟ್ ಟೆಕ್ನಿಕ್, ಬಟ್ ಇಟ್ಸ್ ಅ ವಂಡರ್ಫುಲ್ ಟೆಕ್ನಿಕ್ ವಿತ್ ಬೆಟರ್ ರಿಸಲ್ಟ್ಸ್. ಓಕೆ, ಅದ್ರ ಬಗ್ಗೆನೂ ಮಾತಾಡೋಣ ಡಾಕ್ಟ್ರೆ. ವೀಕ್ಷಕರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ನಾವು ಸರ್ಜರಿ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಸರ್ಜರಿ ಅಂತ ಹೇಳುವಂಥದ್ದು ಇವಾಗ ಟ್ರೆಡಿಷ್ನಲ್ ಆಗಿ ಯಾವ ರೀತಿಯಾದಂಥ ಸರ್ಜರಿಗಳನ್ನ ಮಾಡಲಾಗ್ತಿತ್ತು, ಅದರೊಳಗೆ ನೀವು ಹೇಳಿದ್ರಿ ಇವಾಗ ಇರುವಂಥ ಲೇಟೆಸ್ಟು ಅಡ್ವಾಂಟೇಜಸ್ಸು ಇರ್ತದೆ, ಅದನ್ನು ಕಂಪ್ಲೀಟ್ ರಿಮೂವಲ್ ಮಾಡುವಂಥದ್ದು ಇದೆ ಅಂತ ಹೇಳುವಂಥದ್ದು. ಬಟ್ ಇದರಿಂದ ಇವಾಗ ಸರ್ಜರಿ ಅಂತ ಹೇಳುವಂಥದ್ರೊಳಗೆ ಈ ಕಾಂಪ್ಲಿಕೇಶನ್ಸ್ ಅಂತ ಏನು ಇರಬಹುದು, ಇದರಿಂದ ಇವಾಗ ಕಂಪ್ಲೀಟಾಗಿ ರಿಮೂವಲ್ ಆಯಿತು ಅಂತ ಹೇಳಿದ್ರೆ ಇವಾಗ ಪ್ರಾಸ್ಟೇಟ್ ಗ್ಲ್ಯಾಂಡಿಂದ ಏನು ಫಂಕ್ಷನ್ಸ್ ಅಂತ ಏನಿದೆಯೋ ಅದರಿಂದ ಏನಾದರೂ ತೊಂದರೆಗಳಾಗೋದಿಲ್ವಾ ಒಂದು ಜೀವನಕ್ಕೆ, ಇದನ್ನು ಯಾವ ರೀತಿಯಲ್ಲಿ ಮಾಡಲಾಗ್ತದೆ, ಇದೆಲ್ಲ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳಿರ್ತದೆ. ಇದ್ರ ಬಗ್ಗೆ ಒಂದೊಂದಾಗೇ ತಿಳ್ಕೊಳ್ಳೋಣ ಡಾಕ್ಟರ್ ವಿಸ್ತಾರವಾಗಿ. ಈಗ ಮುಂಚೆ ನಾವೇನು ಮಾಡ್ತಾ ಇದ್ದೀವಿ, TURP ಅಂತ ಮಾಡ್ತಾ ಇದ್ವಿ. TURPಯಲ್ಲಿ ಏನಾಗ್ತದೆ, ವಿ ವರ್ ಯೂಸಿಂಗ್ ಕರೆಂಟ್ ಆ್ಯಂಡ್ ಕಟಿಂಗ್ ದಿ ಪ್ರಾಸ್ಟೇಟ್, ಎಂಡೋಸ್ಕೋಪಿಕ್ಲಿ ಕಟಿಂಗ್ ದ ಪ್ರಾಸ್ಟೇಟ್. ಇದರಲ್ಲಿ ಏನಾಗ್ತಾಯಿತ್ತು, ನಾವು ಗ್ಲೈಸಿನ್ ಅನ್ನೋ ಫ್ಲೂಯಿಡ್ ಉಪಯೋಗಿಸ್ತಾ ಇದ್ವಿ. ಗ್ಲೈಸಿನ್ ಅನ್ನೋ ಫ್ಲೂಯಿಡ್ ಉಪಯೋಗಿಸೋದ್ರಿಂದ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ ಆಗೋದು ಈ ಫ್ಲೂಯಿಡು. ಸೊ ಏನಾಗ್ತದೆ, ದ ಟೈಮ್ ರೆಸ್ಟ್ರಿಕ್ಷನ್ ಡೂ ದ ಸರ್ಜರಿ ಅನ್ನೋದಿತ್ತು ಇದರಲ್ಲಿ. ಏನು ಅಂದರೆ ನಾವು 45 ನಿಮಿಷದಿಂದ 1 hour ಅಷ್ಟೇ ನಾವು ಗ್ಲ್ಯಾಂಡನ್ನು ಕಟ್ ಮಾಡ್ಬೋದು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಮಾಡಿದ್ರೆ ದ ಕಾಂಪ್ಲಿಕೇಶನ್ಸ್ ಆಫ್ ಸರ್ಜರಿ ಲೈಕ್ ಫ್ಲೂಯಿಡ್ ಅಬ್ಸಾರ್ಪ್ಷನ್ ಆಗಿ ನಮ್ಮ ಎಲೆಕ್ಟ್ರೈಟ್ ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಆಗಿ ನಮಗೆ ಕಾಂಪ್ಲಿಕೇಶನ್ ಆಗ್ತಿತ್ತು.
ಸೊ ಏನಾಗ್ತಿತ್ತು, ಎಷ್ಟೇ ದೊಡ್ಡ ಗ್ಲ್ಯಾಂಡ್ ಇರಲಿ ನಾವು 45 ಮಿನಿಟ್ಸ್ 1 ಅವರಲ್ಲಿ ಕಟ್ ಮಾಡಿ ಬ್ಲೀಡಿಂಗನ್ನು ಸ್ಟಾಪ್ ಮಾಡಿ ಬರಬೇಕಾಯ್ತು. ಭಾಳ ದೊಡ್ಡ ಗ್ಲ್ಯಾಂಡ್ಗಳು ಇದರಲ್ಲಿ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಪೇಷಂಟ್ಸು, ಈಗ ಕಾರ್ಡಿಯಾಕ್ ಪೇಷಂಟ್ಸು ವಿತ್ ಆ್ಯಂಟಿಕೋಆಗ್ಲೆನ್ಸ್ ಅಂತಾರೆ, ಬ್ಲೀಡಿಂಗ್ ಇದು ಆಗಬೇಕು ಅಂತ, ಕ್ಲಾಟ್ ಆಗಬಾರ್ದು ಅನ್ನೋದು ಡ್ರಗ್ ಕೊಡ್ತಾಯಿದ್ರು. ಈ ಡ್ರಗ್ ಕೊಡೋ ಪೇಷಂಟ್ಸ್ನ ನಾವು ಇದನ್ನು ಸ್ಟಾಪ್ ಮಾಡಷ್ಟೇ ಈ TURP ಮಾಡಬೇಕಾದ್ರೆ ಮಾಡ್ಬೋದಾಗಿತ್ತು. ಈಗ ಏನಾಗ್ತಿದೆ, TURPಯಲ್ಲೇ ಬೆಟರ್ ವರ್ಷನ್ ವಾಟ್ ಇಸ್ ಕಾಲ್ಡ್ ಬೈಪೋಲಾರ್ TURP. ಈ ಬೈಪೋಲಾರ್ TURPಯಲ್ಲಿ ಏನಾಗ್ತದೆ ಅಂದರೆ, ನಾವು ಬೈಪೋಲಾರ್ ಕರೆಂಟಲ್ಲಿ ಕಟ್ ಮಾಡೋದ್ರಿಂದ ಗ್ಲೈಸಿನ್ ಅನ್ನೋ ಫ್ಲೂಯಿಡ್ ಉಪಯೋಗಿಸೋದು ನಮಗೆ ಬೇಕಾಗಿಲ್ಲ. ಏನು ಮಾಡ್ತೀವಿ, ನಾರ್ಮಲ್ ಸಲೈನ್ ಅನ್ನೋದು ಉಪಯೋಗಿಸ್ತೀವಿ. ನಾರ್ಮಲ್ ಸಲೈನ್ ಉಪಯೋಗಿಸೋದ್ರಿಂದ ಅದು ಬಾಡಿಯಲ್ಲಿ ಅಬ್ಸಾರ್ಬ್ ಆಗ್ತಾಯಿಲ್ಲ. ಅಬ್ಸಾರ್ಬ್ ಆಗ್ತಿಲ್ಲ ಅಂದರೆ ಏನು, ನಮ್ಮ ಬೇರೆ ಬಾಡಿಯಲ್ಲಿ ಮೆಟಬಲೈಟ್ಸ್ ಇದು ಡಿಫ್ರೆನ್ಸ್ ಆಗೋದ್ರಿಂದ ಬೇರೆ ಕಾಂಪ್ಲಿಕೇಶನ್ ಆಗೋದೆಲ್ಲ ಕಮ್ಮಿ ಆಗ್ತಿತ್ತು. ಆಮೇಲೆ ದಿ ಅಡ್ವಾಂಟೇಜ್ ಆಫ್ ಬೈಪೋಲಾರ್ ಏನು ಅಂದರೆ, ದೇರ್ ವಾಸ್ ನೋ ಟೈಮ್ ರೆಸ್ಟ್ರಿಕ್ಷನ್. ನಮಗೆ ಟೈಮ್ ರೆಸ್ಟ್ರಿಕ್ಷನ್ ಇಲ್ಲ ಅಂದರೆ 1 hour 2 hours 3 hours ಬೇಕಾದ್ರೆ ಮಾಡಿ ಫಸ್ಟ್ ಟೈಮೇ 100% ಕ್ಲಿಯರೆನ್ಸ್ ಕೊಡ್ಬೋದಾಗಿತ್ತು. ಈಗ ಹಳೆ TURPಯಲ್ಲಿ ನಾವು 45 ಮಿನಿಟ್ಸ್ ಸ್ಟಾಪ್ ಮಾಡಿ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ತಿರ್ಗಾ ಒಳಗೆ ಹೋಗಿ ತಿರ್ಗಾ ಮಿಕ್ಕಿದ್ದು ತೆಗಿಬೇಕಾಗಿತ್ತು. ಆರ್ ವೆಯ್ಟ್ ಫಾರ್ 6 months 1 year ತೆಗೇನು ಕಮ್ ಬ್ಯಾಕ್. ಇಲ್ಲ ಸರಿಗೆ ಆಗಿರಲಿಲ್ಲ ಅಂತಂದರೆ ಒಂದು 10 days ಬಿಟ್ಟು ತಿರ್ಗಾ ಒಳಗೆ ಹೋಗ್ಬೇಕಾಯ್ತು. ಈ ನಾರ್ಮಲ್ TURPಯಲ್ಲಿ ನಾವು ಆ್ಯಂಟಿಕೋಆಗ್ಲೆನ್ಸ್ ನಿಲ್ಲಿಸ್ಬೇಕಾಯ್ತು ಬ್ಲೀಡಿಂಗು. ಇದರಲ್ಲಿ ನಾವು ನಿಲ್ಸೋದು ಬೇಕಾಗಿಲ್ಲ ಬೈಪೋಲಾರ್ TURPಯಲ್ಲಿ. ಸೊ ಕಾರ್ಡಿಯಾಕ್ ಪೇಷಂಟ್ಸ್ ಆಪ್ರೇಟ್ ಮಾಡೋಕ್ಕೂ ಆಗ್ತಿತ್ತು, ರಿಸ್ಕೂ ಕಮ್ಮಿ ಆಗ್ತಿತ್ತು. ಯಾಕೆಂದರೆ ನಾವು ಆ್ಯಂಟಿಕೋಆಗ್ಲೆನ್ಸ್ ಸ್ಟಾಪ್ ಮಾಡಿದಾಗ ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇತ್ತು, ಬೇರೆ ಏನಾರ ಕ್ಲಾಟ್ ಆಗೋ ಚಾನ್ಸ್ ಇತ್ತು. ಬೈಪೋಲಾರಲ್ಲಿ ಅದು ನಿಲ್ಲಿಸ್ತಿಲ್ದಿರೋದ್ರಿಂದ ನಮಗೆ ಪೇಷಂಟ್ಸ್ಗೆ ಆ ಕಾಂಪ್ಲಿಕೇಶನ್ ಎಲ್ಲ ಕಮ್ಮಿ ಆಯಿತು. ಸೊ ಇಟ್ ವಾಸ್ ಎ ಹೈಯರ್ ವರ್ಷನ್ ಆಫ್ TURP ವಿಚ್ ವಾಸ್ ಗಿವಿಂಗ್ ವೆರಿ ಗುಡ್ ರಿಸಲ್ಟ್ಸ್. ಈ ಬೈಪೋಲಾರು ಇನ್ನೂ ನಾವು ಭಾಳ ಜಾಗದಲ್ಲಿ ಬೈಪೋಲಾರ್ ಮಾಡ್ತಾಯಿದ್ದೀವಿ ಟು ಗಿವ್ ಎ ಗುಡ್ ರಿಸಲ್ಟ್. ಆ ಬೈಪೋಲಾರ್ಗಿಂತ ಬೆಟರ್ ನಾವು ಬಂದಿರೋದು ನಾವೇನಂತೆ ಹೋಲ್ಯಾಪ್ ಲೇಸರ್ ಅಂತೆ, ಹೋಮಿಯಮ್ ನ್ಯೂಕ್ಲಿಯೇಷನ್ ಆಫ್ ಪ್ರಾಸ್ಟೇಟ್ ಅಂತೀವಿ. ಇದರಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಪ್ರಾಸ್ಟೇಟ್ನ ಕಂಪ್ಲೀಟಾಗಿ ಕ್ಯಾಪ್ಸೂಲಿಂದ ತೆಗೆದುಬಿಡ್ತೀವಿ. ಈ ಅಡ್ವಾಂಟೇಜ್ ಆಫ್ ಹೋಮಿಯಮ್ ಲೇಸರ್ ಆಲ್ಸೋ, ಪೇಷಂಟ್ಸ್ ಆ್ಯಂಟಿಕೋಆಗ್ಲೆಂಟ್ಸಲ್ಲಿ ಇದ್ರೂ, ಪೇಷಂಟ್ ಎಕೋಸ್ಪ್ರಿನ್ ಅಂತ ಕ್ಲೋಪಿಲೈಟಲ್ಲಿ ಇದ್ರೂ ನಾವು ಮಾಡ್ಬೋದು. ಕಾರ್ಡಿಯಾಕ್ ಹೈ ರಿಸ್ಕ್ ಪೇಷಂಟ್ಸು ಮಾಡ್ಬೋದು. ಸೊ ಹೋಮಿಯಮ್ ಲೇಸರ್ ಉಪಯೋಗಿಸಿಂದ 2 ಥರ ಮಾಡ್ಬೋದು. ಒಂದು ನ್ಯೂಕ್ಲಿಯೇಷನ್ ಆಫ್ ಪ್ರಾಸ್ಟೇಟ್ ಮಾಡ್ಬೋದು, ಒಂದು ವೇಪರೈಸೇಷನ್ ಆಫ್ ಪ್ರಾಸ್ಟೇಟ್ ಅಂತ. ಈಗ ಎಮರ್ಜೆನ್ಸಿ ಇತ್ತು, ಪೇಷಂಟ್ ಲಂಗ್ ಕಂಡೀಷನ್ ಸರಿಯಾಗಿಲ್ಲ, ಭಾಳ ಹೊತ್ತು ಯೂಸ್ ಮಾಡೋಕ್ಕಾಗಲ್ಲ, ನಾವು ಅನ್ನೋ ಟೈಮಲ್ಲಿ ವೇಪರೈಸೇಷನ್ ಮಾಡಿ ಫೋಸಾನು ಭಾಳ ಚೆನ್ನಾಗಿ ಮಾಡ್ಬೋದು. ಇದರಲ್ಲಿ ಪ್ರಾಸ್ಟೇಟ್ನ ವೇಪರೈಸ್ ಮಾಡಿಬಿಡ್ತೀವಿ ಆ ಹೀಟಿಂದ. ಅದರಿಂದ ಏನಾಗ್ತದೆ, ದ ಫೋಸಾ ಓಪನ್ಸ್ ಅಪ್, ದ ಬ್ಲೀಡಿಂಗ್ ಇಸ್ ನಾಟ್ ದೇರ್. ಆ್ಯಂಡ್ ಇಟ್ ಕ್ಯಾನ್ ಬಿ ಡನ್ ಇನ್ ಎಮರ್ಜೆನ್ಸಿ ಕಂಡೀಷನ್ಸ್ ಆಲ್ಸೋ ವಿತ್ ಲೋಕಲ್ ಬ್ಲಾಕ್ಸ್. ಈ ನ್ಯೂಕ್ಲಿಯೇಷನ್ ಅನ್ನೋದನ್ನು ಮಾಡೋದ್ರಿಂದ ದ ಬೆಟರ್ ಕ್ಯೂರ್, ದ ಕಂಪ್ಲೀಟ್ ರಿಮೂವಲ್ ಆಫ್ ಪ್ರಾಸ್ಟೇಟ್, ನೋ ರೆಕರೆನ್ಸ್ ಕ್ಯಾನ್ ಬಿ ಡನ್ ವಿತ್ ಆ್ಯಂಟಿಕೋಆಗ್ಲೆನ್ಸ್. ಸೊ ಈ ಥರ ಮಾಡೋದ್ರಿಂದ ನಮಗೆ ಪೇಷಂಟ್ ಭಾಳ ರಿಸಲ್ಟ್ ಆಗ್ತಿದೆ. ನೀವು ಪ್ರಾಸ್ಟೇಟ್ TURP ತಗೊಳ್ಳಿ, ಬೈಪೋಲಾರ್ TURP ತಗೊಳ್ಳಿ, ವೇಪರೈಸೇಷನ್ ತಗೊಳ್ಳಿ, ಹೋಲ್ಯಾಪ್ ತಗೊಳ್ಳಿ, ಇದು ಯಾವುದ್ರಲ್ಲೂ ಅಷ್ಟೇ ನಾವು ಪೇಷಂಟು ಸೆಮೆನ್ ಇಜಾಕ್ಯುಲೇಷನ್ ವಿಲ್ ಗೋ ಡೌನ್. ಏನಕ್ಕೆ ಅಂದರೆ ಸೆಮೆನ್ ಒಟ್ಟೋಗ್ತದೆ ಅನ್ನೋದಿಲ್ಲ, ಇದು ಇನ್ಸ್ಟೆಡ್ ಆಫ್ ಕಮಿಂಗ್ ಔಟ್ ಇಟ್ ರೆಟ್ರೋಗ್ರೇಡ್ಲಿ ಲೀಕ್ಸ್ ಬ್ಲ್ಯಾಕ್ ಇನ್ ಟು ದ ಬ್ಲ್ಯಾಡರ್. ಬಿಕಾಸ್ ನಾವು ಅದು ಇಂಟರ್ನಲ್ ಸ್ಪಿಂಕ್ಟರ್ ಅನ್ನೋದನ್ನು ಹಾಳು ಮಾಡ್ತೀವಿ ವೆನ್ ವಿ ಆರ್ ಡೂಯಿಂಗ್ ಪ್ರಾಸ್ಟೇಟ್ ಸರ್ಜರಿ. ಅದರಿಂದ ಸೆಮೆನ್ ಇಲ್ಲಿ ಲೀಕ್ ಆಗೋದು ಬ್ಲ್ಯಾಡ್ರಲ್ಲಿ ಲೀಕ್ ಆಗ್ತದೆ. ಬ್ಲ್ಯಾಡ್ರಲ್ಲಿ ಲೀಕ್ ಆಗ್ಬಿಟ್ಟು ವೆನ್ ಯು ಆರ್ ಪಾಸಿಂಗ್ ಯೂರಿನ್ ಇಟ್ ಕಮ್ಸ್ ಔಟ್. ಹೌದು, ಇದರಿಂದ ಏನಾಗ್ತದೆ, ಮೇಲ್ ಕ್ಯಾರೆಕ್ಟರ್ಸ್ಗೆ, ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗೆ ಅಂತೀವಿ, ಒಂದು ಇಜಾಕ್ಯುಲೇಷನ್ ಅನ್ನೋದು ಇರಲ್ಲ, ಇದ್ರೂ ಭಾಳ ಕಮ್ಮಿ ಇರ್ತದೆ. ಸೊ ಸಮ್ಟೈಮ್ಸ್ ದ ಪೇಷಂಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಸೆಕ್ಷುವಲ್. ಆಮೇಲೆ ಎರೆಕ್ಷನ್ ಅನ್ನೋದು ನೆಕ್ಸ್ಟ್ ಬರ್ತದೆ. ದೇರ್ ಇಸ್ ಸಮ್ ಅಮೌಂಟ್ ಆಫ್ ಡಿಕ್ರೀಸ್ ಇನ್ ಎರೆಕ್ಷನ್ ಇನ್ ದೀಸ್ ಪೇಷಂಟ್ಸ್ ಆಲ್ಸೋ ಆಫ್ಟರ್ ಪ್ರಾಸ್ಟೇಟಿಕ್ ಸರ್ಜರಿ. ಅದಕ್ಕೆ ನಾವು ಪ್ರಾಸ್ಟೇಟ್ ಸರ್ಜರಿ ಪ್ಲ್ಯಾನ್ ಮಾಡಬೇಕಾದ್ರೆ ನಾವು ಭಾಳ ಕ್ಲೆವರಾಗಿ ಪ್ಲ್ಯಾನ್ ಮಾಡಬೇಕು. ಪೇಷಂಟ್ ಏಜು, ವಾಟ್ ಇಸ್ ಇಸ್ ಮೆರೈಟಲ್ ಸ್ಟೇಟಸ್, ವಾಟ್ ಇಸ್ ಇಸ್ ಡಿಸೈರ್ಸ್, ಡಸ್ ಹಿ ಹ್ಯಾವ್ ಚಿಲ್ಡ್ರನ್ ಆರ್ ನಾಟ್, ಡಸ್ ಹಿ ಸ್ಟಿಲ್ ವಾಂಟ್ ಟು ಹ್ಯಾವ್ ಚಿಲ್ಡ್ರನ್. ಬಿಕಾಸ್ ನಾವು ಇದು ಮಾಡೋದ್ರಿಂದ ಸೆಮೆನ್ ಲೀಕ್ ಆಗಿದೆ, ನಾಳೆ ನಾರ್ಮಲಾಗಿ ಅವ್ನಿಗೆ ಮಕ್ಕಳಾಗೋದಿಲ್ಲ. ಸೊ ಇವೆಲ್ಲ ನಾವು ತಿಳ್ಕೊಂಡಷ್ಟೇ ಪ್ರಾಸ್ಟೇಟಿಕ್ ಸರ್ಜರಿ ಬೇಕು. ಅದಕ್ಕೆ ನಾನು ನಿಮಗೆ ಹೇಳ್ದಂಗೆ ಫಸ್ಟ್ ಆಲ್ವೇಸ್ ಇಸ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್. ವೆನ್ ಇಟ್ ಫೇಲ್ಸ್ ಓನ್ಲಿ ಇಸ್ ಸರ್ಜರಿ, ಆವಾಗ ಸರ್ಜರಿ ಮಾಡಬೇಕು. ಅದರ್ವೈಸ್ ನಾವು ಹೇಳಂಗೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ದ ಫಸ್ಟ್. ಆಮೇಲೆ ಈಗ ನಾವು ರಿಸಲ್ಟ್ ನೋಡ್ತಿರೋದ್ರೆ ಮೋರ್ ದೆನ್ 50 to 60% ಆಫ್ ದ ಪೇಷಂಟ್ಸ್ ಡೋಂಟ್ ನೀಡ್ ಸರ್ಜರಿ ಎಟ್ ಆಲ್. ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟೇ ಲೈಫ್ ಲಾಂಗ್ ಕಂಟಿನ್ಯೂ ಆಗ್ತದೆ. ದೇ ಡೈ ಆಫ್ ಅ ಡಿಫ್ರೆಂಟ್ ರೀಸನ್ ದ್ಯಾನ್ ಬಿಕಾಸ್ ಆಫ್ ಪ್ರಾಸ್ಟೇಟ್. ಓನ್ಲಿ ಒನ್ ಥಿಂಗ್ ನಾವೇನಾಗಬೇಕು ಅಂತ, ಇಂಥ ಪೇಷಂಟ್ಸ್ನ ನಾವು ನೋಡಿ ಫಾಲೋ ಅಪ್ ಮಾಡಿ PSA ಅಂಥದ್ದೆಲ್ಲ ನಾವು ವ್ಯಾಲ್ಯೂಸ್ ಆಗಾಗ ಫಾಲೋ ಅಪ್ ಮಾಡಬೇಕು. ಯಾಕಂದರೆ ಸಮ್ ಪೇಷಂಟ್ಸ್ ಅಬೌಟ್ 2 to 5% ಆಫ್ ದ ಪೇಷಂಟ್ ಟರ್ನ್ ಇನ್ ಟು ಕ್ಯಾನ್ಸರಸ್. ಸೊ ನಾವು ಫಾಲೋ ಅಪ್ಪು ರೆಗ್ಯುಲರ್ ಇನ್ವೆಸ್ಟಿಗೇಷನ್ಸಿಂದ ಪೇಷಂಟ್ನ ವಿತೌಟ್ ಸರ್ಜರಿ ಕ್ಯಾನ್ ಪುಷ್. ಬಟ್ ಪೇಷಂಟ್ಸ್ ಹು ಆರ್ ಕಮಿಂಗ್ ಫಾರ್ ಸರ್ಜರಿ
should be done surgery if it is causing damage to the bladder, stone formation, causing variation in kidney function. ಅಂದರೆ ಕಿಡ್ನಿ ಫಂಕ್ಷನ್ ಯಥಾತಥ ಹೋಗಿ ಅದರಿಂದ ಕಾಲಲ್ಲಿ ಊತ ಬರೋದು, ಸುಸ್ತಾಗೋದು, ಇವೆಲ್ಲ ಆಯಿತು ಅಂದರೆ ನಮಗೆ ಸರ್ಜರಿ ಶುಡ್ ಬಿ ಡನ್ ಇಮಿಡಿಯೇಟ್ಲಿ. ಇಲ್ಲ ಅಂದರೆ ನಾವು ಕಿಡ್ನಿ ಡ್ಯಾಮೇಜ್ ಮಾಡಿದ್ರೆ ಇಟ್ ವಿಲ್ ನೆವರ್ ರಿಕವರ್ ಬ್ಯಾಕ್. ಸೊ ದಿ ಅರ್ಲಿ ಫೇಜಸಲ್ಲಿ ನಮಗೆ ಕಿಡ್ನಿ ರಿಕವರ್ ಆಗ್ತದೆ, ಲೇಟ್ ಫೇಸಸಲ್ಲಿ ಇಟ್ ವಿಲ್ ನಾಟ್ ರಿಕವರ್. ಸೊ ವಿ ಹ್ಯಾವ್ ಟು ಕ್ಲೆವರ್ಲಿ ಪ್ಲ್ಯಾನ್ ಪ್ರಾಸ್ಟೆಟಿಕ್ ಸರ್ಜರಿ. ನೆಸೆಸಿಟಿ ಪೇಷಂಟ್ಸ್ 100% ನೆಸೆಸಿಟಿ. ಸೊ ಆ ಬೇರೆ ಪೇಷಂಟ್ಸ್ ಮೆಡಿಕಲ್ ಲೈನ್ ಟ್ರೈ ಮಾಡೋದು, ಬಟ್ ದ ಪೇಷಂಟ್ ಶುಡ್ ಬಿ ವೆಲ್ ವರ್ಸ್ಡ್ ವಿತ್ ವಾಟ್ ಹಸ್ ಬೀನ್ ಡೂಯಿಂಗ್ ಟು ಹಿಮ್. ಅವ್ರಿಗೆ ತಿಳುವಳಿಕೆ ಚೆನ್ನಾಗಿ ಕೊಟ್ಟರೆ ಅಷ್ಟೇ ಅವ್ರು ನಮಗೆ ಒಳ್ಳೆ ಪೇಷಂಟ್ಸ್ ಆಗಿ ವಾಪಸ್ ಬರ್ತಾರೆ. ಸೊ ನಾವು ನಮ್ಮ ಪೇಷಂಟ್ಸ್ಗೆ ಕರೆಕ್ಟಾಗಿ ತಿಳಿಸಿ ಇದರಿಂದ ಹಿಂಗೆ ಮಾಡ್ತಾ ಇದ್ದೀವಿ ಅಂದರೆ ದೇ ವಿಲ್ ಕಮ್ ಗುಡ್. ಬಟ್ ಅದೇ ರೀತಿಯಲ್ಲಿ ಇವಾಗ ವಯಸ್ಸು ಅಂತ ಹೇಳುವಂಥದ್ದು ಒಂದು ಫ್ಯಾಕ್ಟರ್ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಇವಾಗ ನಿಮ್ಮ ಯಾವ ರೀತಿಯಾದಂಥ ಟ್ರೀಟ್ಮೆಂಟು ಯಾರಿಗೆ ಕೊಡ್ತಾ ಇದ್ದೀರಾ ಅದು ಸೂಟಬಲ್ಲ ಇಲ್ವಾ ಅಂತ ಹೇಳುವಂಥದ್ದು ವಯಸ್ಸು ಒಂದು ಪ್ರಮುಖವಾದಂಥ ಫ್ಯಾಕ್ಟರ್ ಅಂತ ಹೇಳಿದ್ರೆ, ಅದೇ ಒಂದು ಲಿಮಿಟೇಷನ್ನು ಆಗ್ಬೋದಾ ಡಾಕ್ಟರ್? ಇವಾಗ ಇಂಥ ಒಂದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಸಂದರ್ಭ ಏನಾದರೂ ಇರ್ಬೋದಾ? ಭಾಳ ಏಜ್ಡ್ ಪೇಷಂಟ್ಸ್ಗೆ ಇದು ಇದ್ದಾಗ ಸರ್ ನಾವು ಯೂಶಲಿ ಇಫ್ ಹಿ ಹಸ್ ಗಾಟ್ ಸಿಮ್ಟಮ್ಸ್ ಹೈಯರ್, ನಾವು ಯೂಶಲಿ ಪ್ರಾಸ್ಟೆಟಿಕ್ ಸರ್ಜರಿ ಅಡ್ವೈಸ್ ಮಾಡ್ತೀವಿ, ಥಿಂಕಿಂಗ್ ದಟ್ ಹಿ ಡಸಂಟ್ ಹ್ಯಾವ್ ಟು ಹ್ಯಾವ್ ಚಿಲ್ಡ್ರನ್, ಮೆಡಿಕೇಷನ್ ಸರಿ ಕಂಪ್ಲೇಂಟ್ ಮಾಡಿಲ್ದರೆ ಪೇಷಂಟ್, ಓಲ್ಡ್ ಪೇಷಂಟ್ಸ್ ಅಂಥವ್ರಿಗೆಲ್ಲ ವಿ ಸಜೆಸ್ಟ್ ಸರ್ಜರೀಸ್ ಲುಕಿಂಗ್ ಅಟ್ ದೇರ್ ಸ್ಟೇಟಸ್. ಅದೊಂದು ತಿಳ್ಕ. ಭಾಳ ಯಂಗರ್ ಗ್ರೂಪ್ ಏಜ್ ಪೇಷಂಟ್ಸ್ ಇದ್ದಾರೆ, 45, 50, 55 ಒಳಗಿರೋ ಏಜ್ ಗ್ರೂಪ್ ಪೇಷಂಟ್ಸ್. ಸಮ್ಟೈಮ್ಸ್ ದೇ ಹ್ಯಾವ್ ಲಿಟಲ್ ಸಿವಿಯರ್ ಸಿಮ್ಟಮ್ಸ್, ಬಟ್ ವಿ ಲುಕ್ ಅಟ್ ದೇರ್ ಸ್ಟೇಟಸ್. ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು, ನೋಡಪ್ಪ ನಾನು ಹಿಂಗೆ ಪ್ರಾಸ್ಟೆಟಿಕ್ ಸರ್ಜರಿ ಮಾಡಿದ್ರೆ ಇವೆಲ್ಲ ಆಗ್ತದೆ. ಸೊ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ಕರೆಕ್ಟಾಗಿ ಫಾಲೋ ಅಪ್ ಬರೋಂಗಿದ್ರೆ ಮೆಡಿಕಲಲ್ಲೇ ನೋಡೋಣ. ಯಾಕೆ ನಾನು ರೆಗ್ಯುಲರ್ ಫಾಲೋ ಅಪ್ ವೆರಿ ಸ್ಪೆಸಿಫಿಕ್ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ಇದನ್ನು ಸರಿಗೆ ನಾವು ಫಾಲೋ ಅಪ್ ಮಾಡಲಿ, ಇದರಿಂದ ಕಿಡ್ನಿ ಡ್ಯಾಮೇಜ್ ಆಗೋಯ್ತು ಅಂದರೆ ಲೈಫ್ ಲಾಂಗ್ ವಿ ಆರ್ ಸ್ಪಾಯ್ಲಿಂಗ್ ದ ಪೇಷಂಟ್ ಆ್ಯಂಡ್ ಡ್ಯಾಮೇಜಸ್ ಕಿಡ್ನೀಸ್ ಲೀಡಿಂಗ್ ಇನ್ ಟು ರೀನಲ್ ಫೇಲಿಯರ್. ಹೋಯಿತು ಅಂದರೆ ಪಾಪ ಆ ಪೇಷಂಟ್ ಟ್ರಾನ್ಸ್ಪ್ಲಾಂಟ್ಗೆ ಹೋಗಬೇಕು, ಇದು ಹೋಗಬೇಕು. ಇನ್ನೊಂದು ನಾವು ಪ್ರಾಸ್ಟೇಟ್ ಅರ್ಥ ಮಾಡ್ಕೊಬೇಕು ಅಂದರೆ, ನಮ್ಮ ಬ್ಲ್ಯಾಡರ್ ಅನ್ನೋದು ಇದೆಯಲ್ಲ ಅದು ಎಲಾಸ್ಟಿಕ್ ಆರ್ಗನ್. ನಾವು ಭಾಳ ದಿವಸ ಬಿಟ್ಟು ಬರೀ ಮೆಡಿಕೇಷನಲ್ಲಿ ಟ್ರೈ ಮಾಡಿ ವಿ ಡೋಂಟ್ ಫಾಲೋ ಅಪ್ ದ ಪೇಷಂಟ್, ದ ಬ್ಲ್ಯಾಡರ್ ಡ್ಯಾಮೇಜ್ ಆಯಿತು ಅಂದ್ಕೊಳ್ರಿ, ಬ್ಲ್ಯಾಡರು ರಿಕವರ್ ಆಗಲ್ಲ. ಸೊ ನಾವು ನಾಳೆ ಸರ್ಜರಿ ಮಾಡಿದ್ರೂ ರಿಸಲ್ಟ್ ಚೆನ್ನಾಗಿರಲ್ಲ. ಸೊ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ವಿತ್ ಫಾಲೋ ಅಪ್ ಓನ್ಲಿ ಗಿವ್ಸ್ ಅಸ್ ರಿಸಲ್ಟ್. ಬಟ್ ಇವಾಗ ಈ ಪ್ರಾಸ್ಟೇಟ್ ನೀವಾಗಲೇ ಹೇಳಿದಾಗಲೇ ಸರ್ಜರಿ ಮಾಡಿ ಅದನ್ನು ರಿಮೂವ್ ಮಾಡ್ತೀರಾ, ಮತ್ತು ಮತ್ತೊಮ್ಮೆ ಇವಾಗ ಬೆಳ್ಕೊಳ್ಳೋವಂಥ ಒಂದು ಚಾನ್ಸಸ್ ಇದೆ ಅಂತ ಹೇಳುವಂಥದ್ದು. ಇವಾಗ ಮತ್ತೊಮ್ಮೆ ಬೆಳ್ಕೊಳ್ಳೋವಂಥ ಒಂದು ಚಾನ್ಸಸ್ ಇದ್ದಾಗ ಅದರದ್ದು ಫಂಕ್ಷನ್ಸ್ ಅಂತ ಹೇಳುವಂಥದ್ದು ಇಂಟ್ಯಾಕ್ಟ್ ಆಗಿರ್ತದೆ ಅಥವಾ ಅದ್ರಿಗೇನು ಫಂಕ್ಷನ್ಸ್ ಇರೋದಿಲ್ವಾ ಡಾಕ್ಟ್ರೆ? ಫಂಕ್ಷನ್ಸ್ ಇರ್ತದೆ ಸರ್, ಬಟ್ ನಾನು ಹೇಳ್ದಂಗೆ ನಿಮಗೆ ಸೆಮೆನ್ ಲೀಕೇಜ್ ಇವೆಲ್ಲ ನಾವು ಸ್ಪಿಂಕ್ಟರ್ ಸ್ಪಾಯ್ಲ್ ಮಾಡೋದ್ರಿಂದ ಅದು ಹೊಟ್ಟೋಗ್ತದೆ. ಸೊ ಎನಿ ಪ್ರಾಸ್ಟೇಟ್ ನಾವು ಮಾಡ್ತೋ ಏನಾರ ಮಾಡಲಿ ಫರ್ಟಿಲಿಟಿ ಈಸ್ ಲಾಸ್ಟ್, ಅದು ನಾವು ತಿಳ್ಕೊಬೇಕು. ಫರ್ಟಿಲಿಟಿ ಅಂದರೆ ವೈ? ಬಿಕಾಸ್ ಸೆಮೆನ್ ಇಸ್ ನಾಟ್ ಕಮಿಂಗ್ ಔಟ್, ಇಟ್ ಇಸ್ ರೆಟ್ರೋಗ್ರೇಡ್ಲಿ ಲೀಕಿಂಗ್. ನಾವು ಪ್ರಾಸ್ಟೇಟ್ ತೆಗೆಯೋದ್ರಿಂದ ಏನಾಗ್ತದೆ ಸರ್ ನಾವು ಅರ್ಥ ಮಾಡ್ಕೊಬೇಕು, ದ ಸೆಮೆನ್ ಫ್ಲೂಯಿಡ್ ಇಸ್ ಸೆಕ್ರೀಟೆಡ್ ಬೈ ದ ಪ್ರಾಸ್ಟೇಟ್. ಸೊ ಇಂಡೈರೆಕ್ಟ್ಲಿ ವಿ ಆರ್ ರಿಡ್ಯೂಸಿಂಗ್ ದ ಪ್ರಾಸ್ಟೇಟ್, the fluid secretion is reduced. Indirectly the quantity of semen is reduced. ನಾವು ಅದನ್ನು ತಿಳ್ಕೋಬೇಕು. ಬಟ್ ಈಗ ನಾವು ರೆಕರೆನ್ಸ್ ಅಂತ ನೀವು ಹೇಳಿದ್ರಲ್ಲ, ಈಗ ಪ್ರಾಸ್ಟೇಟ್ ಅದು ನಾವು TURP ಇಲ್ಲ ಬೈಪೋಲಾರ್ TURP ಮಾಡಿದ್ರೆ ಇದೆ, ಅದು ಎಷ್ಟು ಜನಕ್ಕೆ 20% ಆಫ್ ದ ಪೇಷಂಟ್ಸ್ಗೆ ಅಷ್ಟೇ ರೆಕರೆನ್ಸು, ಮಿಕ್ತವ್ರಿಗೆ ನಾನು ಹೇಳಿಲ್ಲ. ಇನ್ನೊಂದು ಈಗ ಹೊಸ ಟೆಕ್ನಿಕ್ ನಾವು ಬರ್ತಾ ಇದ್ದಲ್ಲ ಹೋಲಾ ಪ್ಲೇಸ್ ಅನ್ನೋದನ್ನ ಕಂಪ್ಲೀಟ್ ನಾವು ತೆಗೆಯೋದ್ರಿಂದ, ದಟ್ ಇಸ್ ವೈ ಸೆ ದಿಸ್ ಇಸ್ ದ ಬೆಸ್ಟ್ ಅಡ್ವಾನ್ಸ್ ಟೆಕ್ನಿಕ್. ನಾವು ಈ ಟೆಕ್ನಿಕಲ್ಲಿ ನಾವು ಕಂಪ್ಲೀಟ್ ರಿಮೂವ್ ಮಾಡೋದ್ರಿಂದ ರಿಸಲ್ಟ್ಸು ಆರ್ ವೆರಿ ಗುಡ್. ಬಟ್ ಇವಾಗ ಒಂದು ಸಾಮಾನ್ಯವಾಗಿ ತಿಳ್ಕೊಳ್ಬೇಕಿತ್ತು ಅಂತ ಹೇಳೋ ಹಾಗಿದ್ರೆ, ಅನೇಕ ಜನ ಪುರುಷರಲ್ಲೂ ಸಹ ಇವಾಗ ಇರೋವಂಥ ಸಿಮ್ಟಮ್ಸನ್ನು ಕೆಲವೊಂದು ಬಾರಿ ಅವರು ಯಾರ ತನ್ನ ಡಿಸ್ಕಸ್ಸು ಮಾಡಿರೋದಿಲ್ಲ. ಇವಾಗ ಡಾಕ್ಟರ್ಗಳಲ್ಲಿ ಹೋಗಬೇಕು ಅಥವಾ ಕೇಳಬೇಕಿತ್ತು ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇದೆ, ಎಷ್ಟು ಮಟ್ಟಿಗೆ ಕೇಳ್ಕೊಬೋದು, ಅದನ್ನು ಯಾವ ರೀತಿಯಲ್ಲಿ ಡಿಸ್ಕಸ್ ಮಾಡ್ಬೋದು ಅನ್ನೋದು ಗೊತ್ತಿಲ್ಲದೇನೂ ಇರ್ಬೋದು. ಇವಾಗ ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀವಾಗಲೇ ಹೇಳಿದಾಗಲೇ ಅದಕ್ಕೆ ಅವೇರ್ನೆಸ್ ಇದೆ, ಸೊ ಹಾಗಾಗಿ ಅದಕ್ಕೆ ಸೂಕ್ತವಾಗಿ ಬರುವಂಥ ಒಂದು ಚಾನ್ಸಸ್ ಇರ್ಬೋದು. ಬಟ್ ಉಳಿದಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಉಳಿದಿರುವಂಥ ಜಾಗಗಳಲ್ಲೂ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೇ ಹೇಳಬೇಕಾಗತ್ತೆ. ಸೊ ಇಂಥವರಲ್ಲಿ ಇವಾಗ ಇರುವಂಥ ಕನ್ಸರ್ನ್ಸು ಸಾಮಾನ್ಯವಾಗಿ ನೀವಾಗಲೇ ಹೇಳಿದ ಹಾಗೆಯೇ ಅದು ಒಂದು ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ಇರುವಂಥ ಮಕ್ಕಳದ್ದು ಒಂದು ಏನೋ ಹೋಪ್ ಅಂತ ಇರುವಂಥದ್ದಾಗಿರ್ಬೋದು. ಇಂಥದ್ದನ್ನು ಎಷ್ಟು ಮಟ್ಟಿಗೆ ಇವಾಗ ಆನ್ ಅನ್ ಆ್ಯಾವ್ರೇಜ್ ನಾರ್ಮಲ್ ಕಂಡೀಷನ್ಸಲ್ಲಿ ಯಾವ ವಯಸ್ಸಿನ ತನಕ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯತೆ ಇದೆ ಪುರುಷನಿಗೆ, ಇಂಥದ್ದನ್ನು ಒಂದು ಮಾಡಿಸ್ಕೊಳ್ಳೋದ್ರೊಳಗೆ ಮಾಡಿಸ್ಕೊಳ್ಳೋವಂಥ ಒಂದು ಸಂದರ್ಭದಲ್ಲಿ ಎಷ್ಟು ಇವಾಗ ಲಾಸ್ ಅಂತ ಹೇಳುವಂಥದ್ದನ್ನು ಇದ್ದರೆ, ಡಿಸ್ಅಡ್ವಾಂಟೇಜ್ ಅಂತ ಹೇಳುವಂಥದ್ದರೆ ಎಷ್ಟು ಮಟ್ಟಿಗೆ ಒಂದು ಇಯರ್ಸ್ ಅಂತ ಹೇಳುವಂಥ ಸಿಗ್ಬೋದು, ಇದ್ರ ಬಗ್ಗೆ ಒಂದಷ್ಟು ಕನ್ಸರ್ನ್ಸ್ ಅಂತ ಹೇಳಿ ಇರ್ತದೆ. ನಿಮ್ಮ ಒಪಿನಿಯನ್ ಅದ್ರ ಬಗ್ಗೆ ಏನಿರುತ್ತೆ ಡಾಕ್ಟರ್? ಈಗ ನಾ ಹೇಳೋದು ಈ ಗ್ರಾಮೀಣ ಪದಾರ್ಥದಲ್ಲಿ ಏನಾಗ್ತದೆ, ದ ಅಕ್ಸೆಸಿಬಿಲಿಟಿ ದ ಹಾಸ್ಪಿಟ್ಲ್ ಇರಲ್ಲ. ಆಮೇಲೆ ನಾವು ಒಂದು ತಿಳ್ಕೋಬೇಕು, ನಮ್ಮ ಮೈಂಡ್ ಸೆಟ್, ನಮ್ಮದೇ ಮೈಂಡ್ ಸೆಟ್ ಈಗ ಚೇಂಜ್ ಆಗ್ತಿರೋದು. ಇಫ್ ಯು ಗೋ ಬ್ಯಾಕ್ ಆ್ಯಂಡ್ ಸಿ, ನಮ್ಮ ಸಿಟಿಯಲ್ಲೂ ಅಷ್ಟೇ
ಇನ್ಕ್ರೀಸ್ ಆಗಿ ಫ್ರೀಕ್ವೆನ್ಸಿ ಆಫ್ ಯೂರಿನ್ ಎಲ್ಲ ಇತ್ತು ಅಂದರೆ ನಂಗೆ ವಯಸ್ಸಾಯಿತು ಅದಕ್ಕೆ ಜಾಸ್ತಿ ಬರ್ತಿದೆ ಅಂತಾರೆ, ಅದು ಸುಳ್ಳು. ವಯಸ್ಸಾಗಿದ್ದಕ್ಕೆ ಜಾಸ್ತಿ ಯೂರಿನ್ ಬರಬೇಕು, ರಾತ್ರಿ 10 ಸಲ ಎದ್ದೇಳಬೇಕು ಅನ್ನೋದು ಸುಳ್ಳು. ಸೊ ನಾವು ಗ್ರಾಮೀಣ ಪ್ರದೇಶದಲ್ಲೂ ಅಷ್ಟೇ ಹೆಲ್ತ್ ಎಜುಕೇಷನಿಂದ ಸ್ಪ್ರೆಡ್ ಮಾಡ್ಕೊಂಡು ರಾತ್ರಿ ಹೊತ್ತು ಯಾರು 3-4 ಸಲಿಯಿಂದ ಎಕ್ಸ್ಟ್ರಾ ಜಾಸ್ತಿ ಯೂರಿನ್ ಪಾಸ್ ಆಗ್ತಿದ್ದಾರೆ, 45-50 ವರ್ಷದವ್ರಿಗೆ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಬೇಕು, ನಾವು ಹೆಲ್ತ್ ಚೆಕಪ್ಸ್ ಮಾಡೋದ್ರಿಂದ ಎಲ್ಲ ಡಿಸೀಸಸ್ ನಾವು ಜಲ್ದಿ ಹಿಡಿತೀವಿ. ಅದೇ ನಾ ಹೇಳ್ತಾರೆ, ಗ್ರಾಮೀಣ ಪ್ರದೇಶಕ್ಕೆ ಅಂಥ ಕಡೆ ಹೋದರೆ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದನ್ನು ನೋಡ್ತೀವಿ, ಆರ್ ಎ ಹ್ಯೂಜ್ ಎನ್ಲಾರ್ಜ್ಡ್ ಪ್ರಾಸ್ಟೇಟ್. ಇಂಥ ಕೇಸ್ ಬಂದಾಗ ನಮಗೆ ಸರ್ಜರಿ ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ. ಸೊ ಆಲ್ ದೀಸ್ ಪೇಷಂಟ್ಸ್ ಆರ್ ಎಲ್ಡರ್ಲಿ ಪೇಷಂಟ್ಸ್. ಆ್ಯಂಡ್ ನಾವು ಎಲ್ಡರ್ಲಿ ಪೇಷಂಟ್ಸ್ ಅನ್ನೋದು ಇನ್ನೊಂದು ನಾವು ತಿಳ್ಕೊಬೇಕು, ದೀಸ್ ಆರ್ ದ ನೆಗ್ಲೆಕ್ಟೆಡ್ ಪೇಷಂಟ್ಸ್ ಇನ್ ದ ಸೊಸೈಟಿ ಆಲ್ಸೋ. ಸೊ ಅದು ಅಪ್ರೋಚಬಿಲಿಟಿನೂ ಇಲ್ಲ ಪಾಪ ಅವ್ರಿಗೆ, ಯಾರನ್ನ ಕರ್ಕೊಂಬರೋರು ಇರಲ್ಲ. ಆಮೇಲೆ ದೇ ಹ್ಯಾವ್ ಲಾಸ್ಟ್ ವುಡ್ ದೇರ್ ಅರ್ನಿಂಗ್, ದೇ ವುಡ್ ಬಿ ಡಿಪೆಂಡೆಂಟ್ ಮೆಂಬರ್ಸ್. ಅದರಿಂದನೂ ಅಷ್ಟೇ. ಸೊ ನಾನು ಹೇಳೋದೇನು ಅಂದ್ರೆ, ನಮ್ಮ ಹೆಲ್ತ್ ಎಜುಕೇಷನ್ನ ಗ್ರಾಮೀಣ ಪ್ರದೇಶಕ್ಕೂ ತಗೊಂಡೋಗ್ಬೇಕು. ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ಸ್ ಆಫ್ಟರ್ 55-60 ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಫಾರ್ ದೀಸ್ ಪೇಷಂಟ್ಸ್ ಮಾಡಿದಾಗ ಅರ್ಲಿಯರ್ ಡಿಸೀಸ್ ಹಿಡಿತೀವಿ. ಅರ್ಲಿಯರ್ ಡಿಸೀಸ್ ಹಿಡಿಯೋದ್ರಿಂದ ದ ಕ್ಯೂರ್ ಇಸ್ ಬೆಟರ್ ಆ್ಯಂಡ್ ದ ಎಕ್ಸ್ಪೆನ್ಸಸ್ ಟು ದ ಗೌರ್ಮೆಂಟ್ ಆಲ್ಸೋ ಟು ಟ್ರೀಟ್ ದೀಸ್ ಪೂರ್ ಪೇಷಂಟ್ಸ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ ಇಸ್ ಆಲ್ಸೋ ಚೀಪರ್. ಸೊ ನಾನು ಹೇಳೋ ಪ್ರಕಾರ ಹೆಲ್ತ್ ಎಜುಕೇಷನ್ ಟು ಸ್ಪ್ರೆಡ್ ಟು ದಿ ವಿಲೇಜ್ ಲೆವೆಲ್ಸ್ ಆಲ್ಸೋ. ಬೇಸಿಕ್ ಎಜುಕೇಷನ್ ಅನ್ನೋದು ಎಲ್ಡರ್ಲಿ ಆಫ್ಟರ್ 45-50 ಅವ್ರಿಗೆ ಕೊಟ್ಟು ಆ್ಯಂಡ್ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಬಟ್ ಇವಾಗ ಆಗಲೇ ನೀವೊಂದು ಮೆನ್ಷನ್ ಮಾಡಿದ ಹಾಗೆಯೇ ಇವಾಗ ಸಾಕಷ್ಟು ಇವಾಗ ಅದರದ್ದು ನಿಮ್ಮ ಸೆಕ್ರೀಷನ್ ಅಂತ ಏನು ಆಗ್ತಾ ಇರ್ತದೆ ಅದನ್ನು ರಿಲೀಸ್ ಮಾಡಿದಷ್ಟು ಸ್ವಲ್ಪ ಮಟ್ಟಿಗೆ ಅದು ಸರಿ ಹೋಗುತ್ತೆ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗ, ಕೆಲವೊಂದು ಬಾರಿ ಇವಾಗ ಈ ಫಿಸಿಕಲ್ ರಿಲೇಷನ್ಶಿಪ್ ಅಂತ ಹೇಳುವಂಥದ್ದು ಒಂದು ಆಸ್ಪೆಕ್ಟು, ಇನ್ನು ಕೆಲವರಲ್ಲಿ ಇವಾಗ ನಿಮ್ಮ ಮ್ಯಾಸ್ಟರ್ಬೇಷನ್ ಅಂತ ಹೇಳುವಂಥ ಒಂದು ಪ್ರಕ್ರಿಯೆಯಿಂದನೂ ಅಡ್ವಾಂಟೇಜಸ್ ಏನಾದರೂ ಇರ್ತದ, ಇದು ಇವಾಗ ಯಾರಿಗೆ ಅದು ಸೂಕ್ತ, ಅಥವಾ ಇದರಿಂದ ಇವಾಗ ಒಂದು ಓವರ್ ಯೂಸ್ ಅಂತ ಹೇಳುವಂಥದ್ರಿಂದ ಅದರಿಂದ ಏನಾದರೂ ಎಫೆಕ್ಟ್ ಆಗುವಂಥದ್ದು, ಅಡ್ವರ್ಸ್ ಎಫೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಏನಾದರೂ ಇರ್ಬೋದಾ? ಇದೆಲ್ಲ ಒಂದಷ್ಟು ಕನ್ಸರ್ನ್ಸ್ ಅಂತ ಹೇಳಿ ಇರ್ತದೆ. ಇದಕ್ಕೆ ಪರ್ಟಿಕ್ಯುಲರ್ಲಿ ಇವಾಗ ಮಿಡ್ಲ್ ಏಜ್ಡ್ ಗ್ರೂಪ್ ಅಂತ ನೀವು ಹೇಳಿದ್ರಿ, ಅವರಲ್ಲೇ ಇವಾಗ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಅಂತ ಹೇಳಿ. ಸೊ ಅವರಲ್ಲೂ ಇಂಥ ಒಂದು ಚಾಲೆಂಜಸ್ ಇರ್ಬೋದು. ಸೊ ಇದನ್ನು ಹೇಗೆ ಸೂಕ್ತವಾಗಿ ಅವ್ರು ಅರ್ಥ ಮಾಡ್ಕೊಂಡು ಅಪ್ರೋಪ್ರಿಯೇಟ್ ಆಗಿ ಪ್ಲಾನ್ ಮಾಡ್ಬೋದು ಡಾಕ್ಟರ್? ಯೂಶಲಿ ನಾವೇನು ಹೇಳ್ತೀವಿ, ಮಿಡ್ಲ್ ಏಜ್ ಗ್ರೂಪ್ ಪೇಷಂಟ್ಸ್ ಆರ್ ದ ಮೇನ್ ಪೇಷಂಟ್ಸು ಹೂ ಆರ್ ಸೆಕ್ಷುಲಿ ಆ್ಯಕ್ಟಿವ್. ವೈ ವಿ ಸೇ ಸೆಕ್ಷುಲಿ ಆ್ಯಕ್ಟಿವ್? ಇಂಥ ಪೇಷಂಟ್ಸ್ಗೆ ನಮ್ಮ ಹಾರ್ಮೋನ್ ಲೆವೆಲ್ಸು ಜಾಸ್ತಿ ಇದೆ, ಸೆಕ್ರೀಷನ್ಸು ಚೆನ್ನಾಗಿ ಆಗ್ತಿರ್ತದೆ. ನೀವು ಅಟ್ಲಾಸ್ ಈ ಸೆಮೆನ್ನು ಸೆಕ್ರೀಷನ್ಸ್ ಎಲ್ಲ ನೋಡಿದ್ರೆ ಏನಿವು? ನಥಿಂಗ್ ಬಟ್ ಗ್ಲೂಕೋಸ್, ಫ್ರಕ್ಟೋಸ್ ಆ್ಯಂಡ್ ದಿಸ್. ಇಟ್ ಈಸ್ ಎ ಮೀಡಿಯಾ, ಇಟ್ ಈಸ್ ಎ ನ್ಯೂಟ್ರಿಷಿಯಸ್ ಮೀಡಿಯಾ. ಈ ನ್ಯೂಟ್ರಿಷಿಯಸ್ ಮೀಡಿಯಾ ಸ್ಟೋರ್ ಆಗಿದ್ದಾಗ ಏನಾಗ್ತದೆ? ಕಂಟ್ಯಾಮಿನೇಷನ್ ಆಗಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗ್ತದೆ. ಸೊ ನಾವು ಒಂದು ತಿಳ್ಕೋಬೇಕು, ಇಫ್ ಯು ಹ್ಯಾವ್ ಎ ಪಾರ್ಟ್ನರ್, ನಾಟ್ ಹ್ಯಾವ್ ಎ ಪಾರ್ಟ್ನರ್, ಒನ್ಸ್ ನಾವು ಇನ್ಫೆಕ್ಷನ್ ಡೆವಲಪ್ ಮಾಡಿದ್ರು ಅಂದರೆ ನಾವು ಮ್ಯಾಸ್ಟಿಬೇಟ್ ಎಜಾಕ್ಯುಲೇಟ್ ಮಾಡ್ಬೋದು. ಈ ಮ್ಯಾಸ್ಟಿಬೇಷನ್ ತಪ್ಪ ಅಂತ ಭಾಳ ಜನ ಕೇಳಿದ್ದಾರೆ. ನೋ, ಇಟ್ ಈಸ್ ನಾಟ್. ಇಟ್ ಈಸ್ ಎ ನಾರ್ಮಲ್ ಫೆನಾಮಿನನ್. ಅದು ಮಾಡೋದ್ರಿಂದ ನಾವು ಸೆಮೆನ್ ಲೀಕ್ ಮಾಡ್ತೀವಿ. ಲೀಕ್ ಮಾಡೋದ್ರಿಂದ ಏನಾಗ್ತದೆ? ಹಳೆ ವಾಟ್ ಎವರ್ ಗಲೀಜು ಇದು ಇನ್ಫೆಕ್ಷನ್ ಇರೋದು ಆಚೆ ಹೋಗ್ತದೆ. ನ್ಯೂವರ್ ಥಿಂಗ್ಸ್ ಆರ್ ಪ್ರೊಡ್ಯೂಸ್ಡ್. ಇಲ್ಲ ಅಂತ ಅದೇ ಕಂಟ್ಯಾಮಿನೇಷನ್ ಇದು ಇನ್ಫೆಕ್ಷನ್ ಆಗ್ತದೆ, ಪ್ರಾಸ್ಟೇಟ್ಗೂ ಡ್ಯಾಮೇಜ್ ಆಗ್ತದೆ, ಇನ್ಫೆಕ್ಷನೂ ಆಗ್ತದೆ. ಆದ್ದರಿಂದ ಬೇರೆ ಆದ ಕಾಂಪ್ಲಿಕೇಶನ್ಸೂ ಇದೆ. ಸೊ ನಾವು ಪೇಷಂಟ್ಸ್ ಹೂ ಡೋಂಟ್ ಹ್ಯಾವ್ ಪಾರ್ಟ್ನರ್ಸ್, ಆರ್ ವೈಫ್ ಇಸ್ ಡೆಡ್, ವಿಡೋ, ಆರ್ ದೇ ಹ್ಯಾವ್ ಡೈವರ್ಸ್ಡ್, ಇಂಥವ್ರಿಗೆ ನಾವು ಮ್ಯಾಸ್ಟಿಬೇಟ್ ಮಾಡೋಕ್ಕೆ ಹೇಳ್ತೀವಿ ವೀಕ್ಲಿ ಒನ್ಸ್ ಆರ್ ಸಮಥಿಂಗ್ ಟು ಇಜಾಕ್ಯುಲೇಟ್ ವಾಟ್ ಈಸ್ ನಾರ್ಮಲಿ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ. ಇಟ್ ಈಸ್ ನಾಟ್ ಸಮಥಿಂಗ್ ಅಬ್ನಾರ್ಮಲ್. ಆರ್ ವಿ ವಿಲ್ ಆಸ್ಕ್ ದೆಮ್ ಟು ಹ್ಯಾವ್ ವೀಕ್ಲಿ ಒನ್ಸ್ ಆರ್ 2 weeks once ಸೆಕ್ಷುವಲ್ ಇಂಟರ್ಕೋರ್ಸ್ ಕಂಪಲ್ಸರಿಲಿ ಫಾರ್ ಪೇಷಂಟ್ಸ್ ಹೂ ಹ್ಯಾವ್ ದೇರ್ ಪಾರ್ಟ್ನರ್ಸ್. ಸೊ ಈ ಥರ ಮಾಡೋದ್ರಿಂದ ನಾವೇನಾಗ್ತದೆ? ದ ಓಲ್ಡ್ ಸೆಮೆನ್ ಇಸ್ ಕ್ಲಿಯರ್ಡ್ ಅಂಡ್ ದ ನ್ಯೂವರ್ ಥಿಂಗ್ಸ್ ಕಮ್. ದ ನ್ಯೂಟ್ರಿಷಿಯಸ್ ಮೀಡಿಯಾನ ಆಚೆ ತೆಗಿತೀವಿ. ಆಚೆ ತೆಗೆಯೋದ್ರಿಂದ ಆ ಗಲೀಜೆಲ್ಲ ಆಚೆ ಬರ್ತದೆ, ಆ ಪೇಷಂಟ್ಗೆ ಪ್ರಾಸ್ಟೇಟೈಟಿಸ್ ಅನ್ನೋದು ಆಗೋದಿಲ್ಲ. ಇನ್ನೊಂದು ನಮ್ಮ ತಪ್ಪು ಕಲ್ಪನೆ ಇದೆ, ನಾವು ಮ್ಯಾಸ್ಟಿಬೇಟ್ ಮಾಡೋದ್ರಿಂದ ತಪ್ಪು, ನಮ್ದು ಇದು ಹಿಂಗಾಗ್ತದೆ ಹಂಗಾಗ್ತದೆ. ನೋ. ಎಸ್, ದೇರ್ ಈಸ್ ಎ ಸ್ಮಾಲ್ ರೇಷಿಯೋ ಆಫ್ ಸೆನ್ಸಿಟಿವಿಟಿ ಡಿಕ್ರೀಸ್ ಅಂತೀವಿ. ಅದು ಪೀಪಲ್ ಹೂ ಓವರ್ ಮ್ಯಾಸ್ಟಿಬೇಟ್. ನಾರ್ಮಲಾಗಿ ಅನ್ನೋದಲ್ಲಿ ಏನೂ ತಪ್ಪಿಲ್ಲ. ಸೊ ಪ್ಲೀಸ್ ಡೋಂಟ್ ಅಸ್ಯೂಮ್ ಮ್ಯಾಸ್ಟಿಬೇಷನ್ ಇಸ್ ರಾಂಗ್. ಓಕೆ, ಅದ್ರ ಬಗ್ಗೆ ನಾವು ಮಾತಾಡೋಣ ಡಾಕ್ಟ್ರೆ. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ.
ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಈ ಥರ ಒಂದು ಪೇಷಂಟ್ಸು ನಿಮ್ಮಲ್ಲಿಗೆ ಬಂದಾಗ ಇವಾಗ ಒಂದು ಸರ್ಜರಿ ಮಾಡಬೇಕು ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಿದೆ ಅಥವಾ ಅವರು ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿದ್ರೆ ಅದರದ್ದು ನೆಕ್ಸ್ಟು ಪ್ರೋಸೆಸ್ ಅಂತ ಹೇಳುವಂಥದ್ದು ಯಾವ ರೀತಿಯಲ್ಲಿ ಇರ್ತದೆ ಡಾಕ್ಟರ್ ಅಂತ ಹೇಳಿದ್ರೆ, ಇವಾಗ ಒಂದು ಪ್ರಿಪ್ರೇಷನ್ ಅನ್ನೋದನ್ನು ಬೇಕಾಗ್ತದ? ಇವಾಗ ಕೆಲವರಿಗೆ ಇವಾಗ ಬೇರೆ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ನೀವು ಹೇಳಿದ ಹಾಗೆಯೇ ಹೃದಯಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಬೇರೆದಾಗಿರ್ಬೋದು, ಅದನ್ನು ಯಾವ ರೀತಿಯಲ್ಲಿ ಹತೋಟಿಗೆ ತೊಗೊಂಡು ಅದನ್ನು ಪ್ರಿಪೇರ್ ಮಾಡ್ತೀರಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಈಗ ನಾವು ಡಿಸೈಡ್ ಮಾಡಿದ್ವಿ ದ್ಯಾಟ್ ಈ ಪೇಷಂಟ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ವರ್ಕ್ ಆಗಲ್ಲ, ಸರ್ಜರಿ ಮಾಡಲೇಬೇಕು ಅಂದರೆ ನಾವು ಸರ್ಜಿಕಲ್ ವರ್ಕಪ್ ಅನ್ನೋದು ಒಂದು ಮಾಡ್ತೀವಿ. ಸರ್ಜಿಕಲ್ ವರ್ಕಪ್ಪಲ್ಲಿ ನಾವು ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ. ಒಂದು ಲಂಗ್ಸ್ ಚೆನ್ನಾಗಿದೆಯಾ, ಪೇಷಂಟ್ ಕ್ಯಾನ್ ಟೇಕ್ ದ ಸರ್ಜರಿ ನಾನು ನೋಡ್ತೀವಿ. ಇನ್ನೊಂದು ಕಾರ್ಡಿಯಾಕ್ ವರ್ಕಪ್, ಈ ಪೇಷಂಟು ಸರ್ಜರಿನ ವಿತ್ಸ್ಟ್ಯಾಂಡ್ ಮಾಡ್ತದ, ಅನಸ್ತೀಶಿಯಾ ಎಫೆಕ್ಟನ್ನು ವಿತ್ಸ್ಟ್ಯಾಂಡ್ ಮಾಡ್ತದ, ಈಸ್ ದೇರ್ ಎನಿ ಕಾಂಪ್ಲಿಕೇಶನ್ಸ್. ಆ್ಯಂಟಿಕೋಆಗ್ಲೆನ್ಸ್ ಅನ್ನೋದು ಕಾರ್ಡಿಯಾಕ್ ಪೇಷಂಟ್ಸ್, ಬೈಪಾಸ್ ಆಗಿರೋ ಪೇಷಂಟ್ಸ್ ಇರ್ತವೆ, ಸ್ಟಂಟಿಂಗ್ ಆಗಿರೋ ಪೇಷಂಟ್ಸ್, ಅಂಥವ್ರಿಗೆ ಆ್ಯಂಟಿಕೋಆಗ್ಲೆನ್ಸ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಆವಾಗ ಟೆಕ್ನಿಕ್ ಆಫ್ ಸರ್ಜರಿ ವಿಲ್ ಆಲ್ಸೋ ಡಿಫರ್. ಸೊ ನಾವು ಯಾವ ಥರ ಪೇಷಂಟು ಯಾವ ಸ್ಟೇಜಲ್ಲಿ ಬಂದಿದೆ ಅನ್ನೋದು ನೋಡಬೇಕು. ಕೆಲವು ಪೇಷಂಟ್ಸ್ ಏನಾಗ್ತದೆ, ಅವ್ರಿಗೆ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಇರ್ತದೆ. ಸಮ್ ಪೇಷಂಟ್ಸ್ ಆರ್ ವಿತ್ ಓಲ್ಡ್ ಏಜಿಂದ ಅಲ್ಝಮರ್ಸ್ ಡಿಸೀಸ್ ಇದೆ, ಸಮ್ ಆರ್ ವೆರಿ ಡಿಪ್ರೆಸಿವ್ ಪೇಷಂಟ್ಸ್. ಇಂಥವ್ರಿಗೆಲ್ಲ ನಾವು ಕೌನ್ಸ್ಲಿಂಗೂ ಮಾಡಬೇಕಾಗ್ತದೆ ಬಿಫೋರ್ ಸರ್ಜರಿ. ಸರ್ಜರಿಯಲ್ಲಿ ಏನು ಮಾಡಬೇಕು, ನಾವು ನಮ್ಮ ಬ್ಲಡ್ ಥಿನ್ನರ್ಸ್ ಇರೋದ್ರಿಂದ ಬ್ಲಡ್ ಎಷ್ಟು ಇದೆ, BT-CT INR ಅಂತೀವಿ, ಅದನ್ನು ನೋಡಬೇಕು. ನಾವು ಕೋಯಾಗ್ಲೇಷನ್ ಪ್ರೊಫೈಲ್ ಅಂತೀವಿ. ಅದಾದಮೇಲೆ PSA ಅಂತ ಆಗಲೇ ಹೇಳ್ದಲ್ಲ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ನೋಡಬೇಕು. ಅದು ನೋಡೋದ್ರಿಂದ ನಮಗೆ ಗೊತ್ತಾಗ್ತದೆ ಅದು PSA ಜಾಸ್ತಿ ಇತ್ತು ಅಂದರೆ ನಾವು ಕ್ಯಾನ್ಸರ್ಗೆ ಇವ್ಯಾಲ್ಯೂಯೇಟ್ ಮಾಡಬೇಕು. ಇಲ್ಲ ಅಂತಂದರೆ ಬರೀ ನಾರ್ಮಲ್ ಇತ್ತು ಅಂದರೆ ನಮಗೆ ಪ್ರಾಸ್ಟೇಟ್ ಅನ್ನೋದು ಗೊತ್ತಿರ್ತದೆ, ಅದು ಪ್ರಾಸ್ಟೇಟ್ ಎನ್ಲಾರ್ಜ್ಡ್ ಅನ್ನೋದು ಗೊತ್ತಿರ್ತದೆ. ದೆನ್ ಈಸ್ ದರ್ ಎನಿ ಇನ್ಫೆಕ್ಷನ್ ಇನ್ ದ ಬಾಡಿ ಎನಿವೇರ್ ಇನ್ಫೆಕ್ಷನ್ ಇದೆ, ಫಸ್ಟ್ ಇನ್ಫೆಕ್ಷನ್ ಟ್ರೀಟ್ ಮಾಡಬೇಕು, ಆಮೇಲೆ ತಗೋಬೇಕು ಪೇಷಂಟ್ನ. ಇಲ್ಲ ಅಂದರೆ ಪೇಷಂಟ್ ರಿಟೆನ್ಷನಲ್ಲಿ ಬಂದಿದ್ದಾರಾ ಅಂತಾರೆ, ಅಂದರೆ ಪೇಷಂಟ್ಗೆ ಬ್ಲಾಕ್ ಆಗಿ ಕಂಪ್ಲೀಟ್ ಯೂರಿನ್ ರಿಟರ್ನ್ ಆಗಿದೆ ಅಂಥ ಪೇಷಂಟ್ಸ್ ನಾವು ಕ್ಯಾಥೆಟ್ರ್ ಹಾಕಬೇಕು. ಫಸ್ಟು ಆ ಇನ್ಫೆಕ್ಟೆಡ್ ಯೂರಿನ್ ಎಲ್ಲ ಡ್ರೈನ್ ಮಾಡಬೇಕು, ಆಮೇಲೆ ಸರ್ಜರಿ ಮಾಡಬೇಕು. ಕೆಲವು ಪೇಷಂಟ್ಸ್ ನಮ್ಮ ರೀನಲ್ ಪ್ರಾಬ್ಲಮೇ ಬಂದಿರ್ತಾರೆ, ಅಂದರೆ ರೀನಲ್ ಸರಿಗೆ ಫಂಕ್ಷನ್ ಮಾಡ್ತಿರಲ್ಲ ಬಿಕಾಸ್ ಆಫ್ ಪ್ರಾಸ್ಟೇಟಿಕ. ಇಂಥ ಪೇಷಂಟ್ಸ್ ನಾವು ಕ್ಯಾಥೆಟ್ರ್ ಹಾಕಿ ರೀನಲ್ ಫಂಕ್ಷನ್ ಇಂಪ್ರೂವ್ ಮಾಡಿ ನಮ್ಮ ರೀನಲ್ ಇನ್ಫೆಕ್ಷನ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಮೇಲೆ ಸರ್ಜರಿಗೆ ತಗೋಬೇಕಾಗ್ತದೆ. ಇಷ್ಟೆಲ್ಲ ಪ್ರಿಪೇರ್ ಆದಮೇಲೆ ಸರ್ಜರಿ. ಫಸ್ಟು ಪೇಷಂಟ್ ಸೇಫ್ಟಿ, ನೆಕ್ಸ್ಟ್ ಇಸ್ ದ ಸರ್ಜರಿ. ಟು ಅವಾಯ್ಡ್ ಸರ್ಟನ್ ಡ್ಯಾಮೇಜ್ ನಾವು ಇಂಥ ಪೇಷಂಟ್ಸ್ ನಾವಿಗೆ ಕ್ಯಾಥೆಟ್ರೈಸ್ ಮಾಡ್ತೀವಿ. ಕ್ಯಾಥೆಟ್ರೈಸ್ ಮಾಡೋದ್ರಿಂದ ಏನಾಗ್ತದೆ, ಯೂರಿನ್ ಡ್ರೈನ್ ಆಗ್ತದೆ. ಸೊ ದ ಕಾಂಪ್ಲಿಕೇಶನ್ಸ್ ಆಫ್ ಯುರಿನರಿ ಟ್ರ್ಯಾಕ್ ಅಬ್ಸ್ಟ್ರಕ್ಷನ್ಸ್ ಇರಲ್ಲ. ಓನ್ಲಿ ಒನ್ ಸ್ಮಾಲ್ ಥಿಂಗ್ ವಿ ಹ್ಯಾವ್ ಟು ಟೇಕ್, ಕ್ಯಾಥೆಟ್ರೈಸ್ ಪೇಷಂಟ್ಸ್ಗೆ ಇನ್ಫೆಕ್ಷನ್ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಇಂಥ ಪೇಷಂಟ್ಸ್ ನಾವೇ ಪ್ರೊಫೆಲಾಕ್ಟಿಕ್ ಆ್ಯಂಟಿಬಯೋಟಿಕ್ ಕೊಡಿ, ಮಿಕ್ಕಿದ ಆಫ್ ದಿ ಬಾಡಿ ಸಿಸ್ಟಮ್ಸ್ ಎಲ್ಲ ಕಂಪ್ಲೀಟ್ ಪೇಷಂಟ್ ಇಸ್ ಲಿಟಲ್ ಸ್ಟೇಬಲ್ ಅನ್ನೋದಕ್ಕೆ ಸರ್ಜರಿ ತಗೊಳ್ತೀವಿ ನಾವು. ಓಕೆ. ಬಟ್ ಇವಾಗ ಪೇಷಂಟ್ಸ್ ಇವಾಗ ನಿಮ್ಮಲ್ಲಿಗೆ ಬರಬೇಕಿದ್ದಾಗ ಬೇರೆ ಬೇರೆ ಊರುಗಳಿಂದ ಬರುವಂಥ ಒಂದು ಚಾನ್ಸಸ್ ಇರ್ತದೆ. ಸೊ ಅಂಥವ್ರಿಗೆ ಇವಾಗ ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಕೊಡ್ತೀರಾ ಡಾಕ್ಟ್ರೆ ಅಂತ ಹೇಳಿದ್ರೆ, ಇವಾಗ ಬಂದಿದ್ದ ಕೂಡಲೇ ಸ್ವಲ್ಪ ಮಟ್ಟಿಗೆ ಇದನ್ನು ವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ನೇರವಾಗಿಯೇ ಒಂದು ಆಪ್ರೇಷನ್ ಅಂತ ಹೇಳಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀರಾ, ಅಥವಾ ಒಂದು ಗ್ಯಾಪ್ ಅಂತ ಹೇಳುವಂಥ ಇರ್ತದ? ಇವಾಗ ಒಂದು ಸರ್ಜರಿ ಅಂತ ಹೇಳಿ ಆದಮೇಲೆ ಇವಾಗ ಎಷ್ಟು ದಿನಗಳ ತನಕ ಅವ್ರು ಇರಬೇಕಾಗ್ತದೆ, ಯಾವ ರೀತಿಯಲ್ಲಿ ಅದನ್ನು ಪ್ಲ್ಯಾನ್ ಮಾಡ್ತೀರಿ? ಇವಾಗ ಪೋಸ್ಟ್ ಆಪ್ರೇಟಿವ್ ಅಂತ ಹೇಳೋದು ಮತ್ತೆ ಫಾಲೋ ಅಪ್ ಬರುವಂಥ ಒಂದು ಅಗತ್ಯತೆ ಇರ್ತದ, ಅದನ್ನು ಯಾವ ರೀತಿಯಲ್ಲಿ ಅಡ್ವೈಸ್ ಕೊಡ್ತೀರಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಈಗ ನಾವು ಬೇರೆ ಊರಿಂದ ಬರೋ ಪೇಷಂಟ್ಸ್ ಬಂದ್ರೂ ಅಷ್ಟೇ, ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ದ ಪೇಷಂಟ್. ಈಗ ನಾವು ಎಲ್ಡರ್ಲಿ ಪೇಷಂಟ್ಸಲ್ಲಿ ಜಾಸ್ತಿ ಏನು ನೋಡೋದು, ನಾವು ಪೇಷಂಟ್ಸ್ BP ಈಸ್ ವೆರಿ ಹೈ, ಹೈಪರ್ಟೆನ್ಸಿವ್ ಪೇಷಂಟ್, ಇಲ್ಲ ಡಯಾಬಿಟಿಕ್ ಪೇಷಂಟ್ಸ್, ಇಲ್ಲ ಥೈರಾಯ್ಡ್ ಪೇಷಂಟ್ಸ್. ಫಸ್ಟ್ ಇವೆಲ್ಲ ನಾವು ಕಂಟ್ರೋಲ್ ತಗೊಂಡೇ ನಾವು ಸರ್ಜರಿ ಪ್ಲ್ಯಾನ್ ಮಾಡೋದು. ಸೊ ಪೇಷಂಟ್ ಬಂದಾಗ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಏನು ಪ್ರಾಬ್ಲಮ್ ಇದೆ, ಅವ್ರು ಫಿಟ್ ಇದ್ದಾರಾ ಸರ್ಜರಿ ಅಂತ OPD ಬೇಸಿಸಲ್ಲೇ ನಾವು ಫಿಟ್ನೆಸ್ ತಗೊತೀವಿ. ಫಿಟ್ ಇಲ್ಲ ಅಂದರೆ ದ ಡಾಕ್ಟರ್ ಕನ್ಸರ್ನ್ಡ್, ದ ಡಯಾಬಿಟಾಲಜಿಸ್ಟ್ ಆರ್ ದ ಫಿಸಿಷಿಯನ್, ಅವರು ಪೇಷಂಟ್ ಇಷ್ಟು ದಿನ ಬೇಕು ಫಿಟ್ ಆಗಿ ಸ್ವಲ್ಪ ಟೈಮ್ ಬೇಕು ಅಂದಾಗ ನಾವು ಪೇಷಂಟ್ನ ಊರಿಗೆ ವಾಪಸ್ ಕಳಿಸಿ ಒಂದು ಸ್ವಲ್ಪ ಎಲ್ಲ ನಾರ್ಮಲ್ ಆದಾಗ ವಾಪಸ್ ಬನ್ನಿ ಅಂತ ಕಳಿಸ್ತೀವಿ. ಬಟ್ ಅದರಲ್ಲೂ ಅಷ್ಟೇ ಹೆಂಗೆ ಕಳಿಸ್ಬೇಕು ನಾವು, ಕೆಲವು ಪೇಷಂಟ್ ಕ್ಯಾಥೆಟ್ರೈಸ್ ಮಾಡ್ತೀವಿ, ಕೆಲವು ಪೇಷಂಟ್ ಕ್ಯಾಥೆಟ್ರೈಸ್ ಮಾಡಲ್ಲ, ಕೆಲವು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿ ಕಳಿಸಿರ್ತೀವಿ. ಅಕಾರ್ಡಿಂಗ್ ಟು ದ ಸಿಚುಯೇಷನ್ ವಿ ಟ್ರೀಟ್. ಇನ್ನೊಂದು 1 or 2 ಡೇಸಲ್ಲೇ ಪೇಷಂಟ್ ಸರಿ ಹೋಗ್ಬೋದು, ಮಾಡ್ಬೋದು, ಅಡ್ಮಿಷನಲ್ಲೇ ಈ ಸಿಟ್ಟಿಂಗಲ್ಲೇ ಮಾಡ್ಬೋದು ವಿತೌಟ್ ರಿಸ್ಕ್ ಅನ್ನೋ ಪೇಷಂಟ್ಸ್ನ ನಾವು ಅಡ್ಮಿಟ್ ಮಾಡಿ ದೆನ್ ವಿ ಡೂ ದ ಸರ್ಜರಿ ಇನ್ 1 or 2 ಡೇಸ್. ಆಮೇಲೆ ಪೋಸ್ಟ್ ಆಪ್ ನೀವು ಕೇಳ್ದಂಗಿಂದ ಆಪ್ರೇಟ್ ಮಾಡಿದ್ಮೇಲೆ 2 or 3 ದಿವಸ ನಮಗೆ ಹಾಸ್ಪಿಟ್ಲಲ್ಲಿ ಇರೋದು ಬೇಕಾಗ್ತದೆ ಇನ್ ವೆರಿ ಫ್ರಯಬಲ್ ಪೇಷಂಟ್ಸ್ ಆರ್ ಪೇಷಂಟ್ಸ್ ವೆರಿ ಓಲ್ಡ್ ಏಜ್ ಪೇಷಂಟ್ಸ್ ವಿತ್ ಹೈ ರಿಸ್ಕ್. ಇಲ್ಲ ಅಂದರೆ ನಾವು ಸೆಕೆಂಡ್ ಡೇನೇ ಡಿಸ್ಚಾರ್ಜ್ ಮಾಡ್ಬೋದು. ವೆರಿ ಕಾಂಪ್ಲಿಕೇಟೆಡ್ ಕೇಸಸ್ನ 4th day or 5th day ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಆಮೇಲೆ ರೆಗ್ಯುಲರ್ ಫಾಲೋಅಪ್ ಅಂದರೆ ಫಸ್ಟ್ ಸರ್ಜರಿ ಆಗಿದ ತಕ್ಷಣ 1 ವೀಕಿಗೆ ನಾವು ಬಂದು ನಮ್ಮನ್ನು ನೋಡ್ತೀವಿ. ಅದಾದಮೇಲೆ ತಿಂಗ್ಳಿಗೆ ಒಂದ್ಸಲಿ 2 ತಿಂಗಳು ಬಂದು ನೋಡೋಕ್ಕೆ ಹೇಳ್ತೀವಿ. ಆಮೇಲೆ ವರ್ಷಕ್ಕೊಂದ್ಸಲಿ ನಮ್ಮನ್ನು ನೋಡಿದ್ರೆ ಸಾಕು, ಇನ್ನೇನಿಲ್ಲ. ವರ್ಷಕ್ಕೊಂದ್ಸಲಿ ನೋಡೋದು ಜಸ್ಟ್ ಟು ಸಿ ದಟ್ ಹಿ ಈಸ್ ಆಲ್ ರೈಟ್ ಅನ್ನೋದು.
ಅದು ಬಿಟ್ಟರೆ ಏನೂ ಬೇಕಾಗಿಲ್ಲ. 5 ವರ್ಷಕ್ಕೆ ನಾವು ಒಂದ್ಸಲಿ ಇನ್ವೆಸ್ಟಿಗೇಷನ್ನು ಅಷ್ಟೇ ಅವ್ರ ಕಡೆ ಲೋಕಲ್ ಡಾಕ್ಟರ್ ಆ ಕಡೆ ಇರೋರನ್ನೇ ನೋಡಿಸಿ ಫಾಲೋ ಅಪ್ ಮಾಡ್ಬೋದು. ಅವ್ರಿಗೆ ಅದಲ್ಲಿ ಏನಾರ ಸರಿ ಇಲ್ಲ ಅಂತ ಗೊತ್ತಾಯಿತು, ಇಲ್ಲ ಇದು ಯಾಕೋ ನನಗೆ ಅರ್ಥ ಆಗ್ತಿಲ್ಲ ಅಂದಾಗ ನಮ್ಮ ಹತ್ರ ಕಳಿಸಿದ್ರೆ ಸಾಕು. ಬಿಟ್ಟರೆ ಇದರಲ್ಲಿ ಏನು ನಮಗೆ ಭಾಳ ಸಿವಿಯರ್ ಸ್ಟ್ರಿಕ್ಟ್ ಫಾಲೋ ಅಪ್ ಅನ್ನೋದೇ ಬೇಕಾಗಿಲ್ಲ. ಬಟ್ ಡಾಕ್ಟರ್, ಇವಾಗ ಒಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ, ಇವಾಗ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡೋವಂಥದ್ದು ಒಂದು ಪಾರ್ಟು, ಇವರಿಗೆ ಸರ್ಜರಿ ಬೇಕು ಬೇಡ ಅಂತ ಹೇಳೋವಂಥದ್ದು ಇನ್ನೊಂದು ಪಾರ್ಟು. ಬಟ್ ಬಹಳ ಮುಖ್ಯವಾಗಿರುವಂಥ ಪಾರ್ಟ್ ಅಂತ ಹೇಳಿದ್ರೆ, ಇದನ್ನು ಯಾರ ಹತ್ರ ಮಾಡಿಸ್ಕೋಬೇಕಾಗ್ತದೆ, ಒಂದು ಇನ್ಸ್ಟಿಟ್ಯೂಷನ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ, ಯಾವ ಯಾವ ರೀತಿಯಾದಂಥ ಫೆಸಿಲಿಟೀಸನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ, ಇದೇ ಒಂದು ದೊಡ್ಡದೊಂದು ಕನ್ಸರ್ನ್ ಆಗಿರುತ್ತೆ. ಹೌ ಟು ಚೂಸ್ ದ ರೈಟ್ ಇನ್ಸ್ಟಿಟ್ಯೂಷನ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಈಗ ನಾನು ಹೇಳೋದೇನು ಅಂದರೆ, ಈ ಪ್ರಾಸ್ಟೇಟ್ ಎನ್ಲಾರ್ಜ್ ಪೇಷಂಟ್ಸು ಇಂಥ ಪೇಷಂಟ್ಸ್ ಯಾರು? ಆಲ್ ಎಲ್ಡರ್ಲಿ ಪೇಷಂಟ್ಸ್, ದೇ ಆರ್ ನಾಟ್ ಯಂಗರ್ ಪೇಷಂಟ್ಸ್. ಎಲ್ಡರ್ಲಿ ಪೇಷಂಟ್ಸ್ ಯಾವಾಗಲೂ ಇಟ್ ಇಸ್ ಎ ಕಾಂಪ್ರಮೈಸ್ಡ್ ಹೆಲ್ತ್, ಇಂಡೈರೆಕ್ಟ್ಲಿ ಕೋಮಾರ್ಬಿಡ್ ಕಂಡೀಷನ್ಸ್, ಡಯಾಬಿಟೀಸು, ಹೈಪರ್ ಟೆನ್ಷನ್ಸು ಇವೆಲ್ಲ ಅಂಥ ಪೇಷಂಟ್ಸ್ಗೆ ಇರ್ತವೆ. ಆಮೇಲೆ ದೀಸ್ ಪೇಷಂಟ್ಸ್ ಆರ್ ಲಿಟಲ್ ಸೆನ್ಸಿಟಿವ್ ಪೇಷಂಟ್ಸ್ ಆ್ಯಸ್ ಏಜ್ ಗೋಸ್ ಆನ್. ಇನ್ನೊಂದು, ಆಲ್ವೇಸ್ ಎ ಕೋಮಾರ್ಬಿಡ್ ಕಂಡೀಷನ್ ಇರ್ತದೆ, ಅನಸ್ಥೀಷಿಯಾ ಆಲ್ವೇಸ್ ಇಸ್ ರಿಸ್ಕಿ ಇನ್ ದೀಸ್ ಪೇಷಂಟ್ಸ್. ಸೊ ಇಂಥ ಪ್ರಾಸ್ಟೇಟ್ ಸರ್ಜರಿ ಇಂಥ ಪೇಷಂಟ್ಸ್ ಆಲ್ವೇಸ್ ಇಟ್ ಇಸ್ ಬೆಟರ್ ಟು ಡೂ ಎ ಮಲ್ಟಿ ಡಿಸಿಪ್ಲಿನರಿ ಹಾಸ್ಪಿಟಲ್. ಎಲ್ಲ ಫೆಸಿಲಿಟೀಸ್, ಪಲ್ಮನಾಲಜಿಸ್ಟ್ ಇರಬೇಕು, ಕಾರ್ಡಿಯಾಕ್ ಫೆಸಿಲಿಟಿ ಇರಬೇಕು, ನಮ್ಮ ಫಿಸಿಷಿಯನ್ ಹೈ ಸ್ಟ್ಯಾಂಡರ್ಡ್ ಇರಬೇಕು, ICU ಇರಬೇಕು, ಆ್ಯಂಡ್ ಆಲ್ ಹೈ ಫೆಸಿಲಿಟೀಡ್ OT ಇರಬೇಕು. ಬಿಕಾಸ್ OT ಮಾಡಬೇಕಾದ್ರೆ ವಿ ಮೈಟ್ ಫೈಂಡ್ ಸಮಥಿಂಗ್ ಸರ್ಪ್ರೈಸಿಂಗ್. ಅಟ್ ದಟ್ ಟೈಮ್ ವಿ ಮೈಟ್ ಹ್ಯಾವ್ ಟು ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್. ಅದು ಆ ಫೆಸಿಲಿಟಿ ಇದ್ದಾಗ ವಿ ವಿಲ್ ನಾಟ್ ಫೀಲ್ ದ ಪಿಂಚ್ ಆಫ್ ಇಟ್ ಟು ಡೂ. Otherwise we are risking the patients. With prostatic enlargement, everything, it's all elderly patients. So ಈ ಪೇಷಂಟ್ಸ್ನ ನಾವು ಸೇಫ್ಟಿ ಮಾರ್ಜಿನಿಂದ ನೋಡಿದ್ರೆ ನಾವು ಮಲ್ಟಿಡಿಸಿಪ್ಲಿನರಿ ಹಾಸ್ಪಿಟಲಲ್ಲಿ ಮಾಡೋದೇ ಸೇಫ್ಟಿ. ಓಕೆ. ಬಟ್ ಇವಾಗ ಕೆಲವೊಂದು ಬಾರಿ ಇವಾಗ ಕೆಲವು ವರ್ಷಗಳ ಹಿಂದೆ ಇವಾಗ ಯಾವುದೋ ಒಂದು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ನಿಮ್ಮ ಏನ್ಯಾವುದು ಓಲ್ಡರ್ ಟೆಕ್ನಿಕ್ಸಲ್ಲಿ ಮಾಡಿಸ್ಕೊಂಡಿದ್ದಾರೆ. ಬಟ್ ಮತ್ತೊಮ್ಮೆ ಅದು ರಿಕರೆನ್ಸ್ ಅನ್ನೋದು ಆಗ್ತಾಯಿದೆ, ಮತ್ತೊಮ್ಮೆ ತೊಂದರೆ ಆಗಿದೆ. ಇಂಥ ಒಂದು ಪೇಷಂಟ್ ಪಾಪ್ಯುಲೇಷನ್ನು ಇರುವಂಥ ಒಂದು ಚಾನ್ಸಸ್ ಇರ್ಬೋದು. ಸೊ ಅಂಥವ್ರು ಇವಾಗ ನಿಮ್ಮಲ್ಲಿಗೆ ಅಪ್ರೋಚ್ ಮಾಡುವಂಥದ್ದು ಇದ್ದರೆ ಅವ್ರಿಗೆ ಯಾವ ರೀತಿಯಾದಂಥ ಸೊಲ್ಯೂಷನ್ಸನ್ನು ಆಫರ್ ಮಾಡ್ಬೋದು ಡಾಕ್ಟ್ರೆ? ಈಗ ನೀವು ರೆಕರೆಂಟ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಅಂತ ನೀವು ಕೇಳ್ತಾ ಇದ್ದಾರೆ. ರೆಕರೆಂಟ್ ಏನೋ ರೀಗ್ರೋತ್ ಬ್ಯಾಕ್. This regrowth patients is not much difference from the prostatic enlarged patients. ಇಂಥ ಪೇಷಂಟ್ಸ್ ಏನಾಗ್ತದೆ, ಸೆಕೆಂಡ್ ಟೈಮ್ ಸರ್ಜರಿ ಇರೋದ್ರಿಂದ, ಫಸ್ಟ್ ಟೈಮ್ ಸರ್ಜರಿ ಮಾಡಿರೋದ್ರಿಂದ ದೇರ್ ವಿಲ್ ಬಿ ಸಮ್ ಕಾಂಪ್ಲಿಕೇಶನ್ಸ್ ಇನ್ಸೈಡ್, ಭಾಳ ಸ್ಟ್ರೈಟ್ ಫಾರ್ವರ್ಡ್ ಆಗಿರಲ್ಲ. ಸೊ ಇಂಥ ಪೇಷಂಟ್ಸ್ಗೆ ನಾವು ಆಲ್ವೇಸ್ ರಿಸ್ಕ್ ಪೇಷಂಟ್ಸ್ ಅಂತ ಹೇಳ್ಬಿಟ್ಟು ತಗೊಂತೀವಿ. ಯಾಕಂದರೆ ಸ್ಪಿಂಕ್ಟರ್ ಎಷ್ಟು ಡ್ಯಾಮೇಜ್ ಆಗಿದೆಯೋ ಲಾಸ್ಟ್ ಟೈಮು, ಈ ಸಲ ನಾವು ಮಾಡೋದ್ರಿಂದ ಸ್ಪಿಂಕ್ಟರ್ ವೀಕ್ನೆಸ್ ಆಗಿ ಲೀಕ್ ಆಗ್ತದ ಯೂರಿನ್ ಸ್ವಲ್ಪ ದಿವಸ, ಇಲ್ಲ ಇನ್ಕಾಂಟಿನೆನ್ಸ್ ಡೆವಲಪ್, ಇವೆಲ್ಲ ನಾವು ನೋಡಬೇಕು. ಇಂಥ ರೆಕರೆನ್ಸ್ ಪೇಷಂಟ್ಸ್ಗೆ ಆಲ್ವೇಸ್ ನಾವು ಹೋಮಿಯಂ ಲೇಸರ್ ಮಾಡೋದು ವಾಸಿ. ದಟ್ ಈಸ್ ನ್ಯೂಕ್ಲಿಯೇಷನ್ ಟೆಕ್ನಿಕ್ ಅಂತ. ಯಾಕಂದರೆ ಸೆಕೆಂಡ್ ಟೈಮ್ ಆಗಲೇ ಬಂದಿರಿ, ನೀವು ಮಾಡಿ ತಿರ್ಗಾ 5 ವರ್ಷಕ್ಕೆ 10 ವರ್ಷಕ್ಕೆ ತಿರ್ಗಾ ಪೇಷಂಟ್ ಮಾಡಿದ್ರೆ ದೇ ಗೋ ಫಾರ್ ಡಿಪ್ರೆಷನ್. ಸೊ ಇಂಥ ಪೇಷಂಟ್ಸ್ಗೆ ಆಲ್ವೇಸ್ ವಿ ಸಜೆಸ್ಟ್ ಟು ಡೂ ನ್ಯೂಕ್ಲಿಯೇಷನ್ ಆಫ್ ಪ್ರಾಸ್ಟೇಟ್, unless there is a risk which says I can't do it because of lot of pus inside or lot of other complications. ಇಂಥ ಪೇಷಂಟ್ಸ್ಗೆ ನಾವು ಹೋಮಿಯಂ ಲೇಸರ್ enucleation ಆಫ್ ಪ್ರಾಸ್ಟೇಟ್ ಮಾಡೋದೇ ಕರೆಕ್ಟ್. ಬಟ್ ಇವಾಗ ಕೆಲವು ಪುರುಷರಲ್ಲಿ ಇವಾಗ ವ್ಯಾಸೆಕ್ಟಮಿ ಅಂತ ಹೇಳುವಂಥದ್ದನ್ನು ಮಾಡಿಸ್ಕೊಂಡಿರ್ತಾರೆ. ಸೊ ಇಂಥ ಒಂದು ಪೇಷಂಟ್ಸ್ಗಳಲ್ಲಿ ಇವಾಗ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ ಅಂತ ಹೇಳುವಂಥದ್ದು ಅವರಲ್ಲಿ ಇವಾಗ ಬರುವಂಥ ಒಂದು ಚಾನ್ಸಸ್ ಇರ್ತದ, ಅದಕ್ಕೆ ಇವಾಗ ಟ್ರೀಟ್ಮೆಂಟ್ ಅಂತ ಹೇಳುವಂಥದ್ದು ಬೇರೆ ರೀತಿಯಲ್ಲಿ ಇರ್ತದ, ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು? ಇಲ್ಲ ಸರ್, ವ್ಯಾಸೆಕ್ಟಮಿ ಪೇಷಂಟ್ಸು ಪ್ರಾಸ್ಟೇಟಿಕ್ ಸರ್ಜರಿಗೂ ಏನು ಸಂಬಂಧ ಇರಲ್ಲ ಸರ್. ಸೊ ದೇರ್ ಇಸ್ ನೋ ಹೈ ರಿಸ್ಕ್ ಇನ್ ಪೇಷಂಟ್ಸ್ ವಿತ್ ವ್ಯಾಸೆಕ್ಟಮಿ ಟು ಗೆಟ್ ದ ಸರ್ಜರಿ ಡನ್. ಸೊ ಇದರಿಂದ ಏನು ರಿಸ್ಕ್? ವ್ಯಾಸೆಕ್ಟಮಿ ಮಾಡೋದು ಇಸ್ ಓನ್ಲಿ ಮೇಲ್ ಸ್ಟರ್ಲೈಸೇಷನ್. ಸೊ ಅದರಿಂದ ಇದು ರೀಗ್ರೋ ಆಗ್ತದೆ, ಅದರಿಂದ ಇದಾಗ್ತದ ಅನ್ನೋದೆಲ್ಲ ಏನು ಸಂಬಂಧ ಇಲ್ದಿರೋದು ಸರ್. ಬಟ್ ಇವಾಗ ಒಂದು ರಿಸ್ಕ್ ಫ್ಯಾಕ್ಟರು ಇದೆ ಅಂತ ಹೇಳುವಂಥದ್ದು, ಇಂಥ ಒಂದು ರಿಸ್ಕ್ ಫ್ಯಾಕ್ಟರ್ ಇವಾಗ ಯಾವ್ದಾನ ನಿಮಗೆ ತೊಂದರೆ ಇದೆ ಅಂತ ಹೇಳುವಂಥ ಒಂದು ವಿಚಾರ, ಅದು ಒಂದು ಹೆರಿಡಿಟ್ರಿ ಫ್ಯಾಕ್ಟರ್ ಅಂತ ಹೇಳುವಂಥದ್ದು ಅಥವಾ ಯಾರಲ್ಲೇ ಬೇಕಾದರೂ ಬರಬಹುದಾ? ಇದ್ರದ್ದು ಹೇಗೆ ಅದನ್ನು ರಿಸ್ಕ್ ಫ್ಯಾಕ್ಟರ್ನ ಅರ್ಥ ಮಾಡ್ಕೋಬೋದು ಡಾಕ್ಟರ್? ರಿಸ್ಕ್ ಫ್ಯಾಕ್ಟರ್ ಅಂದರೆ ಸರ್ ಡಯಾಬಿಟಿಕ್ಸ್ ಒಂದು ರಿಸ್ಕ್ ಫ್ಯಾಕ್ಟರ್, ನಾವು ಡಯಾಬಿಟೀಸ್ ಅಂತೀವಿ. ಡಯಾಬಿಟೀಸ್ ಆಲ್ಸೋ ಕಮ್ಸ್ ಇನ್ ಫ್ಯಾಮಿಲಿ. ಬಟ್ ಇಫ್ ಯು ಸಿ ದ ಪಾಪ್ಯುಲೇಷನ್ ನಾವು ಈ ಜನ ಈಗ ನೋಡಿದ್ರೆ ಡಯಾಬಿಟೀಸ್ ಇಸ್ ಪ್ರೆಸೆಂಟ್ ಇನ್ ಅ ಲಾಟ್ ಆಫ್ ಪೀಪಲ್ ನಾವು. ಸೊ ರಿಸ್ಕ್ ಫ್ಯಾಕ್ಟರ್ಸ್ನ ಭಾಳ ಹೈ ರಿಸ್ಕ್ ನೋಡೋದಂದರೆ ಬ್ಲೀಡಿಂಗ್ ಡಿಸಾರ್ಡರ್ ಇರೋ ಪೇಷಂಟ್ಸ್ಗೆ, ವೆ ಬ್ಲೀಡಿಂಗ್ ಡಸಂಟ್ ಸ್ಟಾಪ್ ಇಫ್ ಯು ಡೂ. ಇಂಥ ಹೈ ರಿಸ್ಕ್ ಪೇಷಂಟ್ಸ್ ಆರ್ ಪೇಷಂಟ್ಸ್ ವಿತ್ ಮೆಲಿಗ್ನೆನ್ಸಿ ಆರ್ ದೀಸ್ ಪೇಷಂಟ್ಸ್ಗೆ ಅಷ್ಟೇ ನಾವು ಫ್ಯಾಮಿಲಿಯಲ್ಲಿ ಅಂತೀವಿ. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಕಮ್ಸ್ ಇನ್ ಫ್ಯಾಮಿಲೀಸ್ ಅಂತೀವಿ. ಅಂದರೆ ಏನು, ಇಟ್ ವಿಲ್ ಗ್ರೋ ಲಿಟಲ್ ಮೋರ್ ಅರ್ಲಿಯರ್ ದ್ಯಾನ್ ದಿ ಅದರ್ ಪೇಷಂಟ್ಸ್ ವಿಚ್ ಗ್ರೋಸ್ ಅಷ್ಟೇ. ಇದರಿಂದ ನಾವು ಭಾಳ ರಿಸ್ಕನ್ನು ತಗೊಳಲ್ಲ ಸರ್. ಎಕ್ಸೆಪ್ಟ್ ಕೋಮಾರ್ಬಿಡ್ ಕಂಡೀಷನ್ಸ್ ಲೈಕ್ ಕಾರ್ಡಿಯಾಕ್, ಡಯಾಬಿಟಿಕ್, ಬ್ಲೀಡಿಂಗ್ ಡಿಸಾರ್ಡರ್ಸ್ ಅನ್ನೋದು ಬಿಟ್ಟರೆ
ನಾವು ಬರೀ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಲ್ಲಿ ಏನು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳೋದಿಲ್ಲ. ಓಕೆ ಡಾಕ್ಟ್ರೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಪ್ರಮುಖವಾಗಿ ಇವಾಗ ಪ್ರಾಸ್ಟೇಟ್ ಬಗ್ಗೆ ತಿಳ್ಕೊಳ್ಳೇಬೇಕಾದಂಥ ಅಂಶಗಳು ಏನೇನು ಇರ್ತದೆ, ಇದರದ್ದು ಒಂದು ಇವಾಗ ಸೈನ್ಸು ಸಿಂಪ್ಟಮ್ಸ್ ಅಂತ ಏನಾದರೂ ಇದ್ರೆ ಇದರ ತೊಂದರೆಗಳನ್ನ ಅದನ್ನು ಹೇಗೆ ಸೂಕ್ತವಾಗಿ ಅದನ್ನು ಐಡೆಂಟಿಫೈ ಮಾಡ್ಬೋದು, ಮತ್ತು ಅದಕ್ಕೆ ಇರುವಂಥ ಸೂಕ್ತವಾಗಿರುವಂಥ ಆಪ್ಷನ್ಸನ್ನು ಹೇಗೆ ಆಯ್ಕೆ ಮಾಡ್ಕೋಬೋದು, ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಡಾಕ್ಟ್ರೆ. ಓಕೆ, ಪ್ರಾಸ್ಟೇಟಿಕ್ ಸಿಂಪ್ಟಮ್ಸ್ ಅಂದರೆ ಏನಂತೀವಿ? ಒಂದು ನಾವು ಹೇಳಿದೆ ಕಂಪ್ರೆಸಿವ್ ಸಿಂಪ್ಟಮ್ಸ್. ಒಂದಂದರೆ ಏನು? ಯೂರಿನ್ ಫ್ಲೋ, ಯೂರಿನ್ ಪಾಸ್ ಮಾಡಬೇಕಾದ್ರೆ ಸಣ್ಣಕ್ಕೆ ಯೂರಿನ್ ಹೋಗೋದು. ಆಮೇಲೆ ಯೂರಿನ್ ಪಾಸ್ ಮಾಡಬೇಕು ಅಂದಾಗ ನಾವು ಸ್ಟ್ರೇನ್ ಮಾಡಿ ಯೂರಿನ್ ಪಾಸ್ ಬೇಕು, ನಾರ್ಮಲಿ ಬರೋಲ್ಲ. ಕೆಲವು ಪೇಷಂಟ್ಸ್ಗೆ ಯೂರಿನ್ ಪಾಸ್ ಮಾಡೋಕ್ಕಿಂತ ಮುಂಚೆ ಬಾತ್ರೂಮ್ಗೆ ಹೋಗೋಷ್ಟಲ್ಲಿ ಯೂರಿನ್ ಲೀಕ್ ಆಗ್ತದೆ. ದಿಸ್ ಇಸ್ ಕಾಲ್ಡ್ ಇನ್ಕಾಂಟಿನೆನ್ಸ್. ದಿಸ್ ಇಸ್ ಕಾಲ್ಡ್ ಅರ್ಜ್ ಇನ್ಕಾಂಟಿನೆನ್ಸ್. ಕೆಲವು ಸ್ಟ್ರೆಸ್ಸು ಕೆಮ್ಮಿದಾಗ ಮಾಡಿದಾಗ ಯೂರಿನ್ ಲೀಕ್ ಆಗ್ಬಿಡ್ತದೆ. ದಟ್ ಮೀನ್ಸ್ ಪ್ರಾಸ್ಟೇಟ್ ಸರಿ ಕಂಪ್ರೆಸ್ ಆಗ್ತಿರಲ್ಲ ಬಿಕಾಸ್ ಆಫ್ ಗ್ರೋತ್, ಲೀಕ್ ಆಗೋದು. ಇನ್ನೊಂದು ಬ್ಲಡ್ ಇನ್ ದ ಯೂರಿನ್. ಇನ್ನೊಂದು ಆಗಾಗ ನಾವು ಯೂರಿನ್ ಎವ್ರಿ 1 hour ಎವ್ರಿ ಹಾಫ್ ಆನ್ ಅವರ್ ಹೋಗೋದು. ಯೂರಿನ್ ಹೋದಾಗ ಸ್ವಲ್ಪ ಯೂರಿನ್ ಹೋಗ್ತದೆ, ಜಾಸ್ತಿ ಹೋಗಲ್ಲ. ಇನ್ನೊಂದು ಪೇಷಂಟ್ಗೆ ಡಬಲ್ ವಾಯ್ಡಿಂಗ್ ಅಂತೆ. ಒಂದು ಬಾತ್ರೂಮ್ ಹೋಗಿದ ತಕ್ಷಣ ಯೂರಿನ್ ಪಾಸ್ ಮಾಡ್ತಾರೆ, ಒಂದು 5 ನಿಮಿಷ ವೆಯ್ಟ್ ಮಾಡಿದಾಗ ತಿರ್ಗಾ ಯೂರಿನ್ ಪಾಸ್ ಮಾಡ್ತಾರೆ. ಸೊ ಡಬಲ್ ವಾಯ್ಡಿಂಗ್ ಮಾಡ್ತಾರೆ. ಕೆಲವರಿಗೆ ಯೂರಿನ್ ಬರೀ ಡ್ರಿಬಲ್ ಆಗ್ತದೆ, ಯೂರಿನ್ ಫೋರ್ಸಲ್ಲಿ ಹೋಗೋದೇ ಇಲ್ಲ. ಇನ್ನೊಂದು ನಾವೇನಂತೀವಿ, ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗಾಗ ಫೀವರು, ಚಿಲ್ಸು ಎಲ್ಲ ಬರೋದ್ರಿಂದ ಯೂರಿನ್ ರೊಟೀನ್ ಮಾಡಿದಾಗ ಟೆಸ್ಟ್ ಮಾಡಿದಾಗ ಇನ್ಫೆಕ್ಷನ್ ಅನ್ನೋದು. ಇಂಥ ಪೇಷಂಟ್ಸ್ ಇದ್ದಾಗ ನಮಗೆ ಯೂರಿನರಿ ಟ್ರ್ಯಾಕ್ ಸಿಂಪ್ಟಮ್ಸ್ ಇದೆ ಅನ್ನೋದಿತ್ತು. ದಟ್ ಈಸ್ ಲೋವರ್ ಯೂರಿನರಿ ಟ್ರ್ಯಾಕ್ ಸಿಂಪ್ಟಮ್ಸ್. ಇನ್ನೊಂದು ನಾವು ತಿಳ್ಕೋಬೇಕು, ದೀಸ್ ಪೇಷಂಟ್ಸ್ ಮೋಸ್ಟ್ಲಿ ಆರ್ ಓಲ್ಡ್ ಪೇಷಂಟ್ಸ್. ಆಮೇಲೆ ನೀವು ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ಬಾತ್ರೂಮಲ್ಲಿ ಸಮ್ ಪೇಷಂಟ್ಸ್ ಕ್ಯಾನ್ ನಾಟ್ ಸ್ಟ್ಯಾಂಡ್ ಆ್ಯಂಡ್ ಪಾಸ್, ದೇ ವಾಂಟ್ ಟು ಸಿಟ್ ಆ್ಯಂಡ್ ಪಾಸ್. ಸಿಟ್ ಆ್ಯಂಡ್ ಪಾಸ್ ಅಂದರೆ ಇಂಡೈರೆಕ್ಟ್ಲಿ ಪ್ರೆಷರ್ ಟು ದಿ ಲೋವರ್ ಅಬ್ಡಮನ್. ಅಲ್ಲಿ ಪ್ರೆಷರ್ ಹಾಕಿದ ತಕ್ಷಣ ಯೂರಿನ್ ಬರ್ತದೆ, ಅದು ಸ್ವಲ್ಪ ಬರ್ತದೆ, ಎದ್ರಾಗ ಬರಲ್ಲ. ಇವೆಲ್ಲ ಸಿಂಪ್ಟಮ್ಸ್ ಇತ್ತು ಅಂದರೆ ನಮಗೆ ಪ್ರಾಸ್ಟೇಟಿಂದ ಏನೋ ಪ್ರಾಬ್ಲಮ್ ಇದೆ ಅನ್ನೋದು ತಿಳ್ಕೊಂಡು ಸೂಕ್ತವಾಗಿರೋ ಡಾಕ್ಟ್ರನ್ನ ಮೀಟ್ ಮಾಡೋದು ಭಾಳ ಒಳ್ಳೆಯದು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ನಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.